ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಜನತಾ ಶಿಕ್ಷಣ ಸಂಸ್ಥೆ, ಶ್ರೀಗಂಧ ಫೌಂಡೇಶನ್ ಇವರುಗಳ ಸಹಯೋಗದೊಂದಿಗೆ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026 ಇದರ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ವಿಘ್ನೇಶ್ವರನೇ ವಿಘ್ನಗಳೆಲ್ಲವ ಹೊರೆ ಕರುಣಿಸಿದೆಯ ಪ್ರಭುವೇ ಮಾಡುವೆ ವಂದನೆಯ ಪ್ರಭುವೇ ಬೇಡುವೆ ಸನ್ಮತಿಯ ಜಯ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಪೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಗದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ಮಾಲೆ ಕಪಿಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಜ್ಞಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಯ ಷಡಕ್ಷರಿ ಪೊನ್ನ ಕಂಬಲ ಕುಮಿಪತಿ ಚೆನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಶೈಲಪ ಹೊಯ್ಸಳ ನಾಡಿನ ನಾಡೆ ಲಂಕನ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಯ ಜೈನರು ಜ್ಞಾನ ಜನಕನ ಹೋಲುವ ದೊರೆಗಳ ನಾಮ ಕಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಕಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂತೆ ಈ ಒಂದು ಡ್ರಗ್ಸ್ ಅಡಿಕ್ಷನ್ ಅಂತಕ್ಕಂಥದ್ದು ಒಂದು ಅಂಕಿಅಂಶಗಳ ಆಧಾರದ ಮೇಲೆ ನೋಡಿದ್ರೆ ಇವತ್ತು ಇಂಡಿಯಾದಲ್ಲಿ 7.5 ಕೋಟಿ ಜನ ಡ್ರಗ್ಸ್ ಅಡಿಕ್ಷನ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಆಲ್ಕೋಹಾಲ್ಸ್. ಸೊ ಇನ್ನೊಂದು ಆಘಾತಕಾರಿ ಸಂಗತಿ ಏನಪ್ಪಾ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಪ್ರತಿದಿನ ಸೂಸೈಡ್ಗಳಾಗ್ತಾವಲ್ಲ ಅದರಲ್ಲಿ 10 ಸೂಸೈಡ್ಗಳು ಈ ಡ್ರಗ್ಸ್ ಅಡಿಕ್ಷನ್ ದಿಂದ ಆಗ್ತಾವಂತಕ್ಕಂಥದ್ದು. ಅದರಲ್ಲೂ ಇನ್ನೊಂದು ಆಘಾತಕಾರಿ ಅಂತಂದ್ರೆ ಅದರಲ್ಲಿ 2 ಜನ ಬಿಲೋ 18 ಇಯರ್ಸ್ ಇರ್ತಕ್ಕಂಥದ್ದು. ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತು ಈ ಒಂದು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದರ ಕಾರಣಗಳನ್ನು ಏನು ಅಂತ ನಾವು ಸೂಕ್ಷ್ಮ ನೋಡೋದಾದ್ರೆ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಸಂಘ ದೋಷ ಅಂತಕ್ಕಂಥದ್ದು. ಯಾರ ಜೊತೆ ಸ್ನೇಹ ಮಾಡ್ಬೇಕು ಮಾಡಬಾರ್ದು ಅಂತಕ್ಕಂಥ ಒಂದು ತಿಳುವಳಿಕೆ ಈಗಿನ ವಿದ್ಯಾರ್ಥಿಗಳಿಗೆ ಕಡಿಮೆ ಆಗಿದೆ. ಅದ್ರ ಜೊತೆ ಈ ಒಂದು ದುಶ್ಚಟಗಳಿಗೆ ನೋ ಅಂತಕ್ಕಂಥ ಒಂದು ಶಕ್ತಿಯನ್ನ ಬೆಳೆಸ್ಕೊಳ್ಳುವಂತ ಒಂದು ಶಕ್ತಿ ಕುಂದೋಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಕೆಲವೊಂದಿಷ್ಟು ಹುಡುಗರು ಏನ್ ಮಾಡ್ತಾರೆ ಅಂತಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನ ನೋಡಕ್ ಹೋಗ್ತಾರೆ. ಈ ಡ್ರಗ್ಸ್ ಅಡಿಕ್ಷನ್ ಸಂಬಂಧಪಟ್ಟಂಗೆ ಯಾವತ್ತು 2 ವೇ ರೋಡ್ ಇಲ್ಲ, ಇದಕ್ಕೆ ಓನ್ಲಿ ಸಿಂಗಲ್ ವೇ. ನನ್ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೋತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಮತ್ತೆ ಇನ್ನೂ ಕೆಲವೊಂದಿಷ್ಟು ಜನ ಅಥವಾ ಎಸ್ಪೆಷಲಿ ಹೈ ಕ್ಲಾಸ್ ಸೊಸೈಟಿಯಲ್ಲಿ ನೋಡ್ಬೇಕಾದ್ರೆ ಕೆಲವೊಂದಿಷ್ಟು ಹುಡುಗರು ಇದನ್ನ ಪ್ರೆಸ್ಟೀಜ್ ರೀತಿಯಾಗಿ ತಗೊಳ್ತಾ ಇದ್ದಾರೆ. ಅಂತಂದ್ರೆ ಒಂದು ಗ್ರೂಪ್ ಜೊತೆ ನಾನು ಸೇರ್ಬೇಕು ಅಂತಂದ್ರೆ ಆ ಹುಡುಗರು ಡ್ರಗ್ಸ್ ಕನ್ಸಂಪ್ಷನ್ ಮಾಡ್ತಾ ಇದ್ರೆ ನಾನು ಕನ್ಸಂಪ್ಷನ್ ಮಾಡ್ಬೇಕು ಅಂತಕ್ಕಂಥ ಒಂದು
ಯೋಚನೆಯನ್ನು ಕೂಡ ಇವತ್ತಿನ ಯುವ ಶಕ್ತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಆಮೇಲೆ ಇದರ ಎಫೆಕ್ಟ್ಸ್ ಅನ್ನ ಏನ ಮುಖ್ಯವಾಗಿ ನೋಡ್ಬೇಕು ಅಂತಂದ್ರೆ ಬಹಳಷ್ಟು ಎಫೆಕ್ಟ್ಸ್ ಗಳು ಇರ್ತವೆ. ಮುಖ್ಯವಾಗಿ ಹೆಲ್ತ್ ಎಫೆಕ್ಟ್ಸ್. ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ತುಂಬಾ ಹುಡುಗರನ್ನ ನಾವು ನೋಡಿದೀವಿ, ಕಣ್ಣಾರೆ ನೋಡಿದೀವಿ. ಡ್ರಗ್ಸ್ ಕನ್ಸಂಪ್ಷನ್ ಮಾಡಿ ಯಾವ ರೀತಿ ಆರೋಗ್ಯವನ್ನ ಹಾಳು ಮಾಡ್ಕೊಂಡಿದ್ದಾರೆ, ಅವರ ಶರೀರ ಯಾವ ರೀತಿ ಆಗಿದೆ ಅಂತ ಹೇಳಿ ಸುಮಾರಷ್ಟು ನಾವು ಡ್ರಗ್ಸ್ ಕೇಸ್ಗಳನ್ನ ದಾಖಲು ಮಾಡಿದ ಸಂದರ್ಭದಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಹೆಲ್ತ್ ಇಶ್ಯೂಸ್ಗಳು ಫಸ್ಟ್ ಬರ್ತಕ್ಕಂಥದ್ದು ಈ ಮದ್ಯ ಅಥವಾ ಡ್ರಗ್ಸ್ ಸೇವನೆ ಮಾಡ್ತಕ್ಕಂಥ ಹುಡುಗರಲ್ಲಿ. ಬಹಳಷ್ಟು ವೀಕ್ನೆಸ್ ಬರ್ತಕ್ಕಂಥದ್ದು, ಆಮೇಲೆ ಸದೃಢ ದೇಹ ಇಲ್ಲದೆ ಇರತಕ್ಕಂಥದ್ದು, ಬಹಳಷ್ಟು ಹೆಲ್ತ್ ಅನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು ನಾವು ದಿನ ನೋಡ್ತಾ ಇದ್ದೀವಿ. ಅದ್ರ ಜೊತೆ ಈ ಡ್ರಗ್ಸ್ ವ್ಯಸನದಿಂದ ಏನಾಗ್ತದೆ ಅಂತಂದ್ರೆ ಸೆಕ್ಸುವಲ್ ಡಿಸೈರ್ಸ್ ಜಾಸ್ತಿ ಆಗ್ತದೆ. ಸಾಕಷ್ಟು ರೇಪ್ ಪ್ರಕರಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದ್ರ ಹಿಂದ್ಗಡೆ ಎಲ್ಲ ಬಹಳಷ್ಟು ಕಡೆ ಈ ಡ್ರಗ್ಸ್ ಕನ್ಸಂಪ್ಷನ್ ಅಂತಕ್ಕಂಥದ್ದು ಸಾಮಾನ್ಯವಾಗಿರ್ತದೆ. ಅದೇ ರೀತಿ ರೂಡ್ ಆಕ್ಟಿವಿಟೀಸ್ ಇರ್ತಕ್ಕಂಥದ್ದು. ಯಾರು ಡ್ರಗ್ಸ್ ಸೇವನೆ ಮಾಡ್ತಾರಲ್ಲ ಹುಡುಗರು ಸಾಕಷ್ಟು ರೂಡ್ ಆಕ್ಟಿವಿಟಿನ ಬಳಸ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಾವೇ ಸುಮಾರಷ್ಟು ಕೇಸ್ ಮಾಡಿದಾಗ ಅವ್ರಿಗೆ ಟೈಮ್ಲಿ ಡ್ರಗ್ಸ್ ಕನ್ಸಂಪ್ಷನ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಕೈಕಾಲೆಲ್ಲ ಓಡ್ತಾ ಇರೋದಿಲ್ಲ. ಅವ್ರಿಗೆ ಸರಿಯಾದ ಟೈಮ್ಗೆ ಅದು ಡ್ರಗ್ಸ್ ಸಿಗ್ಲಿಲ್ಲ ಅಂತಂದ್ರೆ ಎಷ್ಟೋ ಸರಿ ನಮ್ಮ ಮೇಲೆನೆ ಪ್ರತಿರೋಧ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸ್ ನಾವು ನೋಡಿದೀವಿ. ಸೊ ಹಾಗಾಗಿ ಇದರ ರಿಲೇಟೆಡ್ ಒಂದು ಲೀಗಲ್ ಆಸ್ಪೆಕ್ಟ್ಸ್ ನ ಸ್ವಲ್ಪ ತಿಳ್ಕೊಬೇಕು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ದೇಶದಲ್ಲಿ ಇದನ್ನ ಸಪ್ರೆಸ್ ಮಾಡ್ಲಿಕ್ಕೆ, ಡ್ರಗ್ಸ್ ಅಬ್ಯೂಸ್ ಸಪ್ರೆಸ್ ಮಾಡ್ಲಿಕ್ಕೆ NDPS ಆಕ್ಟ್ ಅಂತ ಇದೆ. ಅದರಲ್ಲಿ ಡ್ರಗ್ಸ್ ಮಾರ್ತಕ್ಕಂಥವ್ರಿಗೆ, ಈವನ್ ಡ್ರಗ್ಸ್ ಸೇವನೆ ಮಾಡ್ತಕ್ಕಂಥವ್ರಿಗೂ ಕೂಡ ಶಿಕ್ಷೆ ವಿಧಿಸ್ತಕ್ಕಂಥ ಕಾನೂನು ನಮ್ಮಲ್ಲಿದೆ. ತಾವೆಲ್ಲ ಗಮನಿಸಿರುವ ಹಾಗೆ ನಮ್ಮ ಹುಬ್ಳಿ ಧಾರವಾಡ ಸಿಟಿನಲ್ಲಿ ಎಷ್ಟೊಂದು ಜನ ಡ್ರಗ್ಸ್ ಸೇವನೆ ಮಾಡುವಂತವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಒಂದು ಸೂಕ್ತವಾದತಕ್ಕಂಥ ಆರೋಗ್ಯದ ಸಲಹೆಗಳನ್ನ ನೀಡಿ ಅವ್ರನ್ನ ಸರಿದಾರಿಗೆ ತರುವಂತ ಪ್ರಯತ್ನವನ್ನ ಮಾನ್ಯ ಕಮಿಷನರ್ ಸಾಹೇಬ್ರ ಹತ್ರ ನೇತೃತ್ವದಲ್ಲಿ ನಾವು ಮಾಡಿದೀವಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಅದೇ ರೀತಿ ಕಾನೂನಿನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಡ್ರಗ್ಸ್ ಸೇಲ್ ಮಾಡೋರಿಗೆ ಅಪ್ ಟು ಜೀವಾವಧಿಯವರೆಗೂ ಶಿಕ್ಷೆ ಇರ್ತಕ್ಕಂಥದ್ದು ಇದೆ. ಆಮೇಲೆ ಒಂದ್ಸರಿ ಈ ವ್ಯಕ್ತಿ ಡ್ರಗ್ಸ್ ಸೇವನೆ ಮಾಡ್ತಾನೆ ಅಥವಾ ಡ್ರಗ್ಸ್ ಮಾರ್ತಾನೆ ಅಂತ ಒಂದು ಹೆಸರು ಬಿದ್ರೆ ಅದು ಪೂರಾ ಅವನ ಲೈಫ್ ಜೀವಿತಾವಧಿಯವರೆಗೂ ಆ ಒಂದು ಕಲೆ ಹಂಗೆ ಉಳ್ಕೊಳ್ಳುವಂತ ಚಾನ್ಸಸ್ ಇರ್ತದೆ ಅದ್ರ ಮೇಲೆ. ಅದೇ ರೀತಿಯಾಗಿ ಇನ್ನು ನಾವು ಏನ್ ಮಾಡ್ಬೇಕು, ಇದಕ್ಕೆ ನಮ್ ಕಡೆಯಿಂದ ಏನ್ ಸಾಧ್ಯ ಅಂತ ನೀವೆಲ್ಲ ಕೇಳೋದಾದ್ರೆ ಎಲ್ಲಾದ್ರೂ ನಿಮ್ಮ ಗಮನಕ್ಕೆ ಈ ಒಂದು ಮದ್ಯ ವ್ಯಸನೆ ಮತ್ತು ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಅದು ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ನಿಮಗಿತ್ತು ಅಂತಂದ್ರೆ ನೀವು ನಿರ್ಭೀತವಾಗಿ ಒಂದು 1933 ಅಂತ ಒಂದು ಪೋರ್ಟಲ್ ಇದೆ, ಅಲ್ಲಿ ನೀವು ಈ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೋಬಹುದು. ಇದರ ಒಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ನೀವು ಯಾರು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀರಿ ಅವರ ಒಂದು ಹೆಸರಾಗ್ಲಿ ಅಥವಾ ಒಂದು ಗುರುತನ್ನಾಗ್ಲಿ ಬಹಳ ಗೌಪ್ಯತೆಯನ್ನ ಕಾಪಾಡ್ಕೊಳ್ಳಲಾಗ್ತದೆ. ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಒಂದು ಡ್ರಗ್ ಫ್ರೀ ಕರ್ನಾಟಕ ಆಪ್ ಅಂತ ಇದೆ, ಅದನ್ನ ಎಲ್ಲರೂ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲೂ ಕೂಡ ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಇದ್ರೆ ಅದ್ರಲ್ಲಿ ಶೇರ್ ಮಾಡಬಹುದು, ಅಲ್ಲಿ ಕೂಡ ಗೌಪ್ಯತೆಯನ್ನ ಕಾಪಾಡ್ಕೊಳ್ಳಲಾಗ್ತದೆ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಅದನ್ನ ನೀವು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಯಾಕಂದ್ರೆ ನಮ್ದು ಡೇಟಾ ಫಸ್ಟ್ ಸೋರಿಕೆ ಆಗುತ್ತೆ. ಈಗ ಯಾವ್ದೋ ಒಂದು ಫೋಟೋ ಎಡಿಟರ್ ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ, ಅಲ್ಲಿ ಕಾಂಟ್ಯಾಕ್ಟ್ಸ್ ಗೆ ಪರ್ಮಿಷನ್ ಕೊಡ್ತೀವಿ. ಸೊ ಬ್ಯಾಕ್ ಎಂಡ್ ಒಳಗೆ ಏನ್ ಮಾಡ್ತಾನೆ, ಆ ಏನು ಫೋಟೋ ಎಡಿಟರ್ ಏನ್ ಅಪ್ಲಿಕೇಶನ್ ಇದೆಯಲ್ಲ ಆ ಡೆವಲಪ್ ಮಾಡಿದಂತ ಡೆವಲಪರ್ ಡೇಟಾವನ್ನ ಆಕ್ಸೆಸ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸರ್ ಆಲ್ರೆಡಿ ಆಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ, ಏನ್ ಮಾಡ್ಬೇಕಂತಂದ್ರೆ ಸೆಟ್ಟಿಂಗ್ಸ್ ಒಳಗೆ ಹೋಗಿ ಆಪ್ ಪರ್ಮಿಷನ್ ಆರ್ ಪರ್ಮಿಷನ್ ಮ್ಯಾನೇಜರ್ ಅಂತಿದೆ, ಅಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಗಳಿಗೆ ಏನೇನ್ ಪರ್ಮಿಷನ್ ಕೊಟ್ಟಿದ್ರು ನೋಡಿ, ಅವಶ್ಯಕತೆ ಇದ್ರೆ ಅಲೋ ಕೊಡಿ, ಅವಶ್ಯಕತೆ ಇಲ್ಲ ಅಂತಂದ್ರೆ ನಾಟ್ ಅಲೋ ಆರ್ ಡಿನೈನ್ ಅಂತ ಹೇಳಿ ಕೊಡಿ, ಅವಶ್ಯಕತೆ ಇದೆ ಸರ್ ಯಾವಾಗ ವೈಲ್ ಯೂಸಿಂಗ್ ಆಪ್ ಅಂತ ಹೇಳಿ ಕೊಡಿ. ಸೊ ಇದು ಫಸ್ಟ್ ಆಫ್ ಆಲ್ ನಮ್ದು ಡೇಟಾವನ್ನ ಸೇವ್ ಮಾಡ್ಕೊಳ್ಳುವಂತ ಒಂದು ಆಪ್ಷನ್. ಆಮೇಲೆ ಯಾವುದೇ ಒಂದು ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀರಿ, ಒಂದು ಜಿಮೇಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀರಿ. ಸೊ ಮಾಡ್ಕೋಬೇಕಾದಂತ ಸಮಯದೊಳಗ ಅಲ್ಲಿ ಪಾಸ್ವರ್ಡ್ ಗಳನ್ನ ಸ್ಟ್ರಾಂಗ್ ಆಗಿರ್ಬೇಕು. ಆಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ ಗಳನ್ನ ನಾವು ಫಾಲೋ ಮಾಡ್ಬೇಕಾಗ್ತದೆ. ಆಮೇಲೆ ಮೇಲಿನ ಮೇಲೆ ನಮ್ಮ ಪಾಸ್ವರ್ಡ್ ಗಳನ್ನ ಚೇಂಜ್ ಮಾಡ್ಬೇಕಾಗ್ತದೆ. ಸೊ ಇದು ಇಂಪಾರ್ಟೆಂಟ್. ಆಮೇಲೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳ ಸಂಬಂಧಪಟ್ಟಾಗಿ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಒಂದು ನಾವು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಸೊ ಅದಕ್ಕೆ ಆದಂತ ಸೆಕ್ಯೂರಿಟಿ ಫೀಚರ್ಸ್ ಗಳಿದಾವೆ. ಅಕೌಂಟ್ಸ್ ಗಳನ್ನ ಫಸ್ಟ್ ಆಫ್ ಆಲ್ ನಾವು ಕ್ರಿಯೇಟ್ ಮಾಡಿದ ನಂತರ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಫೇಸ್ಬುಕ್, ವಾಟ್ಸ್ಆಪ್ ಮತ್ತು ಜಿಮೇಲ್ ಅಕೌಂಟ್ಸ್ ಗಳನ್ನ ಟೂ ಸ್ಟೆಪ್ ವೆರಿಫಿಕೇಶನ್ ಕಂಪಲ್ಸರಿ ಮಾಡ್ಕೋಬೇಕು. ಆಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಗಳಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇದೆ.
ಸೊ ಇವನ್ನ ಎನೇಬಲ್ ಮಾಡ್ಕೋಬೇಕು. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ಯಾರಾದ್ರೂ ಕೂಡ ನಿಮ್ಮ ಅಕೌಂಟ್ ಅನ್ನ ಆಕ್ಸೆಸ್ ಮಾಡಕ್ ಟ್ರೈ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರ್ತದೆ. ಸೊ ಅದಕ್ಕೆ ವಾಟ್ಸ್ಆಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ದಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್, ವಾಟ್ಸ್ಆಪ್ ಮತ್ತು ಜಿಮೇಲ್ ಐಡಿಯಲ್ಲಿ 2 ಸ್ಟೆಪ್ ವೆರಿಫಿಕೇಶನ್. ಆಮೇಲೆ ನೀವು ಮೊಬೈಲ್ ಗಳಿಗೆ ಬಂದಂತ APK ಫೈಲ್, ಈಗ ಯಾವ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ದಲ್ಲಿ ಸಿಗಲ್ಲ ಅದು ವೆಬ್ಸೈಟ್ ಅಲ್ಲಿ ಸಿಗುತ್ತಿರ್ತದೆ. ಸೊ ಅಂತದ್ದು APK ಫೈಲ್ ಅಂತ ಹೇಳಿ ಇವಾಗ RTO ಚಾನಲ್ಸ್, SBI ರಿವಾರ್ಡ್ ಪಾಯಿಂಟ್ಸ್, PM ಕಿಸಾನ್ ಯೋಜನೆ ಹಿಂಗೆಲ್ಲ APK ಫೈಲ್ಗಳು ಬರ್ತಾವ. ಸೊ ಇವು ಏನ್ ಕೆಲಸ ಮಾಡ್ತೇವೆ ಅಂದ್ರೆ ಒನ್ಸ್ ನೀವ್ ಏನಾದ್ರೂ ಕೂಡ ನಿಮ್ ಮೊಬೈಲ್ ಒಳಗೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಮೊಬೈಲ್ ಒಳಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತದೆ, ಹೈಡ್ ಆಗ್ತದೆ, ಅದು ಮೈ ಫೈಲ್ಸ್ ಒಳಗೆ ಕಾಣಿಸ್ತದೆ. ಬಟ್ ಬ್ಯಾಕ್ ಎಂಡ್ ಒಳಗೆ ಏನಾಗ್ತದೆ ನಿಮ್ಗೆ ಬರ್ತಕ್ಕಂಥ ಪ್ರತಿಯೊಂದು OTP ಗಳನ್ನು ಕೂಡ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತದೆ. ಆಮೇಲೆ ನಿಮ್ಮ ಮೊಬೈಲ್ ಆಕ್ಸೆಸ್ ಆಗ್ತದೆ. ಅದರಿಂದ ಅವರು ವಾಟ್ಸ್ಆಪ್ ಅನ್ನ ಆಕ್ಸೆಸ್ ಮಾಡ್ಕೊಂತಾರೆ, ಜಿಮೇಲ್ ಆಕ್ಸೆಸ್ ಮಾಡ್ಕೊಂತಾರೆ, ನಿಮ್ಮ ಅಕೌಂಟ್ ಆಕ್ಸೆಸ್ ಮಾಡ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಇರತಕ್ಕಂತ ಹಣವನ್ನ ತಗೊಳ್ತಾರೆ. ಸೊ ಹೀಗಾಗಿ ನಿಮ್ಮ ಮೊಬೈಲ್ಗೆ ಬರ್ತಕ್ಕಂತ ಯಾವುದೇ ಅನ್ನೋನ್ APK ಫೈಲ್ ಆರ್ ಲಿಂಕ್ ಗಳನ್ನ ದಯವಿಟ್ಟು ಯಾರು ಕೂಡ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳು ವಿಶೇಷವಾಗಿ ನಿಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡುವ ಮುನ್ನ ಎಚ್ಚರ ವಹಿಸಿ. ಯಾಕಂದ್ರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಸೊ ಹೇಗಿದೆ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಇವತ್ತು ನಮ್ಮ ಮೈಂಡ್ ಅನ್ನ ಇವತ್ತು ನಾವು ಗೂಗಲ್ ಒಳಗೆ ಏನೋ ಸರ್ಚ್ ಮಾಡಿದ್ರು ಕೂಡ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಒಳಗೆ ಯಾರು ಬರ್ತಾವ. ಸೊ ಗೂಗಲ್, ಫೇಸ್ಬುಕ್ ಇಬ್ರು ಬೇರೆ ಬೇರೆ ಇದ್ದಾರೆ. ಅಂದ್ರೆ ಎಷ್ಟು ಫಾಸ್ಟ್ ಆಗಿದೆ ಅದು ಹೋಗಿದೆ. ಎಷ್ಟು ಬಂದಿದೆ ಫಾಸ್ಟ್ ಆಗಿದೆ ಅಂದ್ರೆ ಇವತ್ತು ನಾವು ಏನಾದ್ರು ಥಿಂಕ್ ಮಾಡ್ತಾ ಇದೀವಿ, ನೆಟ್ ಆನ್ ಇದೆ, ಫೇಸ್ಬುಕ್ ಎಲ್ಲ ಆನ್ ಇದಾವೆ, ಬ್ಲೂಟೂತ್ ಆನ್ ಇದೆ, ಜಸ್ಟ್ ಥಿಂಕ್ ಮಾಡ್ತಾ ಇದ್ರೆ ಏನೋ ಸಬ್ಜೆಕ್ಟ್ ಬಗ್ಗೆ ಅಥವಾ ಒಂದು ಏನೋ ಪರ್ಚೇಸ್ ಮಾಡ್ಬೇಕಂದ್ರೆ ಥಿಂಕ್ ಮಾಡಿದೆ, 2 ನಿಮಿಷ ಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡಿ ಅಲ್ಲಿ ಅದೇ ರಿಲೇಟೆಡ್ ಆಡ್ಗಳು ಬರ್ಸ್ತಾ ಇರ್ತಾವೆ. ಸೊ ಅದಕ್ಕೆ ನೀವು ಏನೇ ವಿಚಾರ ಮಾಡ್ಬೇಕಂದ್ರೂ ಕೂಡ ಬಹಳ ಎಚ್ಚರವನ್ನು ವಹಿಸಬೇಕು. ಇದು ಬಿಟ್ಟು ಸೈಬರ್ ಒಳಗೆ ಮೇನ್ ಇಂಪಾರ್ಟೆಂಟ್ ಯಾರಿಗೂ ಕೂಡ OTP ಗಳನ್ನ ಶೇರ್ ಮಾಡಕ್ ಹೋಗಬೇಡಿ. ಆಮೇಲೆ ನಿಮಗೆ ಗೊತ್ತಿರಲಿ, ಇತ್ತೀಚೆಗೆ ಜನರು ಎಲ್ಲರಿಗೂ ಕೂಡ ದುಡ್ಡು ಬೇಕಾಗ್ತದೆ, ಶೇರ್ ಮಾರ್ಕೆಟ್ ಒಳಗೆ ಹಣವನ್ನು ಹೂಡಿಕೆ ಮಾಡ್ತಾರೆ. ಇಲ್ಲಿ ಜೆನ್ವಿನ್ ಪ್ರಾಪರ್ ನಾಲೆಜ್ ಇಲ್ಲದೆ ದಯವಿಟ್ಟು ಯಾರು ಕೂಡ ಶೇರ್ ಮಾರ್ಕೆಟ್ ಒಳಗೆ ಹಣವನ್ನು ಹೂಡಿಕೆ ಮಾಡಕ್ ಹೋಗ್ಬಿಡಿ. ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಒಳಗೆ ಆಡ್ಗಳು ಬರ್ತಾವ. ಸೊ ಆಡ್ಗಳಿಗೆ ನಾವು ಪ್ರಮೋಟ್ ಆಗ್ತೀವಿ, ನೋಡ್ತೀವಿ, ಸ್ಟಾರ್ಟಿಂಗ್ ಅದ್ರೊಳಗೆ ನಮ್ಗೆ ದುಡ್ಡು ಕೊಟ್ಟಾದ ಬಳಿಕ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಹಣವನ್ನ ಹಾಕ್ತಾ ಹೋಗ್ತೀವಿ. ಇದು ಬಿಟ್ಟು ನೆಕ್ಸ್ಟ್ ಇನ್ನೊಂದು ತಮ್ಗೆಲ್ರಿಗೂ ಗೊತ್ತಿರಲಿ, ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಕಾನ್ಸೆಪ್ಟ್ ಇದೆ. ಡ್ರಗ್ಸ್ ಅಥವಾ ನಿಮ್ಮ ಹೆಸರಲ್ಲಿ ಕೊರಿಯರ್ ಹೋಗ್ತಾ ಇದೆ, ಗಾಂಜಾ ಹೋಗ್ತಾ ಇದೆ, ಅಥವಾ ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ಸ್ ಹೋಗ್ತಾ ಇದೆ, ನಮ್ಮ ಭಾರತೀಯ ಕಾನೂನೊಳಗೆ ಯಾವುದೇ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ದಯವಿಟ್ಟು ಇವೆಲ್ಲವನ್ನು ಕೂಡ ನೀವು ಹೆಚ್ಚಿಗೆ ತಿಳ್ಕೊಳ್ಳಿ. ಅದ್ರ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಸೈಬರ್ ರಿಲೇಟೆಡ್ ನಿಮ್ಗೆ ಬೇಕಪ್ಪ ಅಂತಂದ್ರೆ ವಾಟ್ಸ್ಆಪ್ ಒಳಗೆ ಸೈಬರ್ ದೋಸ್ತ್ ಅಂತ ಹೇಳಿ ಒಂದು ಚಾನಲ್ ಇದೆ. ಅದ್ರ ಜೊತೆಗೆ ನಮ್ಮ ಹುಬ್ಳಿ ಧಾರವಾಡ ಸಿಟಿ ಪೊಲೀಸ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಗಳಿದಾವ, ದಯವಿಟ್ಟು ಫಾಲೋ ಮಾಡಿ. ಅಲ್ಲಿ ಕೂಡ ನಾವು ಅಪ್ಡೇಟ್ ಅನ್ನ ಮಾಡ್ತಿರ್ತೀವಿ. ಆಮೇಲೆ ಹಣವನ್ನ ಕಳೆದುಕೊಂಡಾಗ ದಯವಿಟ್ಟು 1930 ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ 1930ಗೆ ನೀವು ಕರೆಯನ್ನ ಮಾಡಿ. ಅದರ ಜೊತೆಗೆ KSP ಆಪ್ ಇದೆ, CIR ಮೊಬೈಲ್ ಕಳ್ಕೊಂಡ್ರೆ CIR ಪೋರ್ಟಲ್ ಇದೆ, ಇನ್ನಿತರ ವೆಬ್ಸೈಟ್ ಗಳು ಕೂಡ ನಮ್ಗೆ ಹೆಲ್ಪ್ ಆಗ್ತವ. ಹೆಚ್ಚಿನ ಒಂದು ವಿಷಯವನ್ನ ತಾವೆಲ್ಲರೂ ತಮ್ಮ ಸಂಬಂಧಿಕರಿಗೆ, ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೇಲೆ ಆಸೀನರಾಗಿರೋ ಗಣ್ಯರಿಗೆ ನಮಸ್ಕರಿಸುತ್ತಾ, ಪೋಕ್ಸೋ ಕಾಯ್ದೆ ಬಗ್ಗೆ ಇವತ್ತು ಒಂದೆರಡು ಮಾತುಗಳನ್ನ ಹೇಳಕ್ಕೆ ನಾನು ಬಂದಿದ್ದೀನಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಗಾದೆ ಎಲ್ಲರೂ ಕೇಳಿರ್ತೀವಿ. ನಾಳಿನ ಪ್ರಜೆಗಳು ನಮ್ಮ ದೇಶನ ಮುನ್ನಡೆಸ್ಕೊಂಡು ಹೋಗ್ಬೇಕಂದ್ರೆ ಅವರು ಮಕ್ಕಳಾಗಿದ್ದಾಗ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಯಾವುದೇ ರೀತಿ ಹಿಂಸೆ, ಶೋಷಣೆ, ಯಾವುದೇ ಲೈಂಗಿಕ ಕಿರುಕುಳಗಳಿಗೆ ಒಳಗಾಗದೆ ಅವರು ಬೆಳೆದ್ರು ಅಂತಂದ್ರೆ ನಮ್ಮ ದೇಶನ ಮುನ್ನಡೆಸ್ತಾರ ಅನ್ನೋ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ಮಕ್ಕಳ ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್, ಪೋಕ್ಸೋ ಆಕ್ಟ್ ಅನ್ನ 2012 ಜಾರಿಗೆ ತಂದಿದೆ. ಮಕ್ಕಳಂದ್ರೆ ಯಾರು ಅಂತ ಹೇಳಿ ಎಲ್ಲರಲ್ಲಿ ಕ್ವಶನ್ ಬರುತ್ತೆ. ಮಕ್ಕಳಂದ್ರೆ ಚಿಕ್ಕ ಮಕ್ಕಳು ಅಂತಲ್ಲ, 18 ವರ್ಷ ತುಂಬದೇ ಇರುವಂತ ಬಾಲಕ, ಬಾಲಕಿ ಅಥವಾ ತೃತೀಯ ಲಿಂಗಿ ಮಕ್ಕಳನ್ನು ಕೂಡ ನಾವು ಇದರಲ್ಲಿ ವರ್ಗೀಕರಿಸಿರ್ತೀವಿ. ಮಕ್ಕಳಿಗೋಸ್ಕರ ಮುಖ್ಯವಾಗಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 1989ರಲ್ಲಿ ಮಕ್ಕಳಂದ್ರೆ 18 ವರ್ಷದೊಳಗಿನವರು ಅಂತ ಹೇಳಿ ಡೆಫಿನೇಷನ್ ಅನ್ನ ಕೊಟ್ಟಿರ್ತಾರೆ. ಅದನ್ನ ನಮ್ಮ ಭಾರತ ಸರ್ಕಾರ ಕೂಡ ಅಳವಡಿಸಿಕೊಂಡು ಮಕ್ಕಳನ್ನ ರಕ್ಷಣೆ ಮಾಡೋ ಸಲುವಾಗಿ ಪೋಕ್ಸೋ ಆಕ್ಟ್ 2012 ಅನ್ನ ಜಾರಿಗೆ ತಂದಿರ್ತದೆ. ಇದ್ರ ಬಗ್ಗೆ ಎಲ್ಲರಿಗೂ ಗಮನ ಇರಬೇಕು. ಮಕ್ಕಳಿಗೆ ಮನೇಲಾಗ್ಲಿ, ಶಾಲೆಲಾಗ್ಲಿ, ಕಾಲೇಜ್ಗಳಾಗ್ಲಿ ಎಲ್ಲ ಕಡೆ ಒಂದು ರಕ್ಷಣೆಯನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈ ಒಂದು ಕಾಯ್ದೆ ಜಾರಿಗೆ ತಂದಿದ್ದು. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಶಿಕ್ಷಕರ ಪಾತ್ರನೂ ಮುಖ್ಯವಾಗಿರುತ್ತದೆ. ಸಮಾಜದಲ್ಲಿ ಎಲ್ಲ ವಯಸ್ಕರ ಪಾತ್ರನೂ ಮುಖ್ಯ ಆಗಿರ್ತದೆ. ಅದರ ಸಲುವಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮಹಿಳೆ ಮತ್ತು ಮಕ್ಕಳ ಸಲುವಾಗಿ ಇತ್ತೀಚೆಗೆ ತೆರೆದ ಮನೆ ಅನ್ನುವಂತ ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದಿದ್ದಾರೆ. ತೆರೆದ ಮನೆಯಲ್ಲಿ ಪ್ರತಿ ಗುರುವಾರ ಪೊಲೀಸ್ ಠಾಣೆಗಳಿಗೆ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಕರೆಸಿ ಅವ್ರಿಗೆ ಇರುವಂತ ಕಾನೂನು
ಗಳ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ನಡೆಸ್ತೈತಿ. ಆಮೇಲೆ ಮಕ್ಕಳ ಮೇಲೆ ಯಾವುದೇ ರೀತಿ ಅಥವಾ ಮಹಿಳೆ ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದೌರ್ಜನ್ಯಗಳು ನಡಿಬಾರದು ಅನ್ನೋ ಕಾರಣಕ್ಕ ಇತ್ತೀಚೆಗೆ ಒಂದು ಅಕ್ಕಪಡೆ ಅಂತ ನವೆಂಬರ್ 2025 ಸ್ಟಾರ್ಟ್ ಮಾಡಿದಾರ. ಅಕ್ಕಪಡೆ ಅಂತ ಹೇಳಿ ಒಂದು ಪಿಂಕ್ ವೆಹಿಕಲ್ ಗಸ್ತು ತಿರುಗ್ತಾ ಇರ್ತೈತಿ. ನೀವು ಅದ್ರ ಬಗ್ಗೆ ಗಮನ ಇರಬೇಕು. ಯಾವುದೇ ರೀತಿ ನಿಮ್ಗೆ ಒಂದು ಶೋಷಣೆ ಆಗ್ಲಿ ಅಥವಾ ಯಾವುದೇ ಮಕ್ಕಳು ಶೋಷಣೆಗೆ ಒಳಗಾಗ್ತಾ ಇದಾವೆ ಅಂತಂದ್ರ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆ 1098 ಗೆ ಕರೆ ಮಾಡ್ಬೇಕು ಅಥವಾ 112 ಗೆ ಕರೆ ಮಾಡಿ ನೀವು ತಿಳಿಸಿದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಪೊಲೀಸ್ನವ್ರು ಬಂದು ಅವ್ರಿಗೆ ಒಂದು ನ್ಯಾಯ ಒದಗಿಸುವಂತ ನ್ಯಾಯ ಒದಗಿಸ್ತಾರೆ. ಮತ್ತೆ ಯಾವುದೇ ರೀತಿ ಅಹಿತಕರ ಘಟನೆ ಆಗದೇ ಇರುವ ರೀತಿ ತಡೆಗಟ್ತಾರ ಅಂತ ಹೇಳಿ ಶಾಲಾ ಕಾಲೇಜುಗಳಲ್ಲಿ ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಪೋಕ್ಸೋ ಆಕ್ಟ್ ಬಗ್ಗೆ ಅಥವಾ ಮಕ್ಕಳ ರಕ್ಷಣೆ ಬಗ್ಗೆ ಭಿತ್ತಿ ಪತ್ರಗಳನ್ನ ವಿತರಿಸಬೇಕಂತ ಹೇಳಿ ಎಲ್ಲ ಶಿಕ್ಷಕರಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಆಮೇಲೆ ನಿಮ್ಗೆ ಗೊತ್ತಿರೋ ನಾಲೆಜ್ ಅನ್ನ ಎಲ್ಲರಿಗೂ ಶೇರ್ ಮಾಡಿ ಯಾವ ರೀತಿ ಶಿಕ್ಷೆಗಳದಾವ ಪೋಕ್ಸೋ ಆಕ್ಟ್ ಅಲ್ಲಿ. ಆಮೇಲೆ ಅದನ್ನ ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಆಯ್ತು, ನಮ್ಮ ವಿದ್ಯಾರ್ಥಿಗಳಿಗೆ ಆಯ್ತು, ಎಲ್ಲರಿಗೂ ನಾವು ತಿಳಿಸ್ತು ಅಂತಂದ್ರೆ ಈ ಪೋಕ್ಸೋ ಆಕ್ಟ್ ಕಾಯ್ದೆ ತಂದಿರುವುದಕ್ಕೂ ಒಂದು ಸಾರ್ಥಕತೆ ಆಗ್ತದೆ ಅಂತ ಹೇಳಿ ಎಲ್ಲರಲ್ಲಿ ವಂದಿಸಿ ನನ್ನ 2 ಮಾತುಗಳನ್ನ ಆಶೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಾಹೇಬ್ರೆ ಹಾಗೂ ಇತರ ಗಣ್ಯಮಾನ್ಯರೇ, ಸಂಚಾರ ನಿಯಮಗಳ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ, ಆದ್ರೆ ನೆಗ್ಲೆಕ್ಟ್ ಬಹಳ ಮಾಡ್ತೀವಿ ನಾವು. ಇದೇನ್ ಸಣ್ಣ ವಿಷಯ, ಹೆಲ್ಮೆಟ್ ಹಾಕೊಂಡು ಇಲ್ಲೇ ಹೋಗ್ತೀವಲ್ಲ ಬಿಡ ಅಂತೇಳಿ ಹಾಕಲಾರ್ದು ಹೋಗ್ತೀವಿ. ಅಂದ್ರೆ ಅವುಗಳನ್ನು ಉಲ್ಲಂಘನೆ ಮಾಡ್ತೀವಿ ನಾವು. ಉಲ್ಲಂಘನೆ ಮಾಡಬಾರದು ಅಂತ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಂದರ್ಭದಲ್ಲಿ ಒಂದೆರಡು ಉಲ್ಲಂಘನೆಗಳು ಯಾವ ರೀತಿ ಮಾಡ್ತಾ ಇದ್ದೀರಿ ಮತ್ತು ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಕುಡಿದ ಅಮಲಿನಲ್ಲಿ ಗಾಡಿ ನಡೆಸಿ ಅವನ ಮೇಲೆನೆ ಅವನಿಗೆ ಎಚ್ಚರ ಇರಂಗಿಲ್ಲ, ಇತರರ ಬಗ್ಗೆ ಅವನಿಗೇನ್ ಗಮನ ಇರ್ತದೆ, ಚಿಕ್ಕವರಿಗೆಲ್ಲ ಆಯಿಸ್ಕೊಂತ ಹೋಗ್ತಾರೆ. ಆದ್ದರಿಂದ ಕುಡಿದು ಯಾವುದೇ ರೀತಿಯಿಂದ ವಾಹನ ನಡೆಸಬಾರದು. ಇದು ಸಿಗ್ನಲ್ ಜಂಪ್ ಮಾಡ್ತಾರೆ, ಇದೇನ್ ಇಲ್ಲೇ ಬಿಡ ಅಂತೇಳಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಯಾರಿಗೇನಾಗಬೇಕು, ಎಲ್ಲರಿಗೂ ತೊಂದರೆ ಕೊಡೋ ಉದ್ದೇಶದಿಂದನೇ ನೀವು ಸಿಗ್ನಲ್ ಜಂಪ್ ಮಾಡಿದ್ದೀರಿ ಅಂತ ನಿಮ್ ಗಮನದಾಗ ಇಟ್ಕೋಬೇಕು. ಅದೇ ರೀತಿಯಾಗಿ ಸಣ್ಣ ಮಕ್ಕಳಿಗೆ ಈಗೀಗೇನೆ ನಾವು ಬರುವಾಗನೇ ಸಣ್ಣ ಮಕ್ಕಳಿಗೆ ಗಾಡಿ ಕೊಟ್ಟು ಆರಾಮಾಗಿ ಹಿಂದ್ ಕುಂತ್ಕೊಂಡಿದ್ದಾರೆ ಪೇರೆಂಟ್ಸ್. ದಟ್ ಈಸ್ ಆಲ್ಸೋ ವೆರಿ ಬ್ಯಾಡ್. ಅಂದ್ರೆ ಒಂದು ದಿನ ಜೈಲು ಆಗ್ತದೆ, 25,000 ದಂಡ ಆಗ್ತದೆ. ಈ ತರ ಸಣ್ಣ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ವಾಹನಗಳನ್ನು ಚಲಾವಣೆ ಮಾಡಲು ಕೊಡಬಾರ್ದು. ಅದೇ ರೀತಿ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕು, ಹಿಂದ್ ಕುಂತವರು ಕೂಡ ಧರಿಸಬೇಕು. ಮೋಟಾರ್ ವೆಹಿಕಲ್ ಕಾಯ್ದೆ 194D ಪ್ರಕಾರ ನಾವು ಹಿಂದ್ ಕುಂತವ್ರು ಕೂಡ ಹೆಲ್ಮೆಟ್ ಧರಿಸಬೇಕು. ಎಲ್ಲಿದೆ ರೀ ಕಾಯ್ದೆ ಅಂತ ಅನ್ನಂಗಿಲ್ಲ, ಕಾಯ್ದೆ ಇದ್ದದಕ್ಕೆ ಹೇಳ್ತಿರ್ತಾರೆ. ಎಲ್ಲರೂ ಸಂಚಾರ ನಿಯಮಗಳನ್ನು ಫಾಲೋ ಮಾಡ್ರಿ. ಮತ್ತೆ ಮಾನ್ಯ ಕಮಿಷನರ್ ಸಾಹೇಬರು ಹಾಗೂ ಇತರ ಮೇಲಾಧಿಕಾರಿಗಳ ಆದೇಶದಂತೆ, ನಿರ್ದೇಶನದಂತೆ, ಮಾರ್ಗದರ್ಶನದಂತೆ ನಾವು ಹುಬ್ಬಳ್ಳಿ ಧಾರವಾಡ ಇದರಲ್ಲಿ ಒಂದು 2025ರಲ್ಲಿ ಒಂದು ಪ್ರಮುಖವಾದ ಕೆಲಸ ಅಂತಂದ್ರೆ ಒಂದು 100ಕ್ಕೂ ಅಪಘಾತಗಳು ಕಡಿಮೆ ಆಗಿದ್ದಾವ. ಅಂದ್ರೆ 100 ಜನಕ್ಕಿಂತಲೂ ಹೆಚ್ಚು, ನಾವು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 100 ಜನಕ್ಕಿಂತಲೂ ಹೆಚ್ಚು ಗಾಯಾಳುಗಳನ್ನು ನಾವು ಕಡಿಮೆ ಮಾಡಿದ್ದೀವಿ. ಅಂದ್ರೆ ಒಂದು 400 ಅಪಘಾತ ಆಗೋ 300 ಅಪಘಾತ ಆಗಿದ್ದಾವೆ. ಈ ಒಂದು 4 ಸ್ಟೇಷನ್ಗಳಲ್ಲಿ ಇದ್ದಂತ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಂಚಾರ ಉಲ್ಲಂಘನೆಗಳ ಬಗ್ಗೆ ಕಣ್ಣಿನಲ್ಲಿ ಕಣ್ಣಿಟ್ಟು ಕೆಲಸ ಮಾಡಿದ್ದೀವಿ ಸಾಹೇಬರ ಮಾರ್ಗದರ್ಶನದಲ್ಲಿ. ಈ ಒಂದು ನಾವು ಪೊಲೀಸರು ಎಷ್ಟಿದ್ದೀವಿ ಅಷ್ಟು ಸಿಸಿ ಕ್ಯಾಮೆರಾಗಳು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇದ್ದಾವೆ. 249 ನಮ್ಮ ಸಿಸಿ ಕ್ಯಾಮೆರಾಗಳು ಕೇವಲ ಟ್ರಾಫಿಕ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹದ್ದಿನ ಕಣ್ಣಿಟ್ಟಿದ್ದಾವ. ಅದೇನ್ ಬಿಡು ಯಾರು ನೋಡ್ತಾರ, ಪೊಲೀಸರು ಇಲ್ಲ ಅಂತೇಳಿ ಆ ಕಡೆ ನೋಡಿ ಹೋಗೋದಲ್ಲ. ಕ್ಯಾಮೆರಾಗಳು ನಿಮ್ಮನ್ನ ಕ್ಯಾಚ್ ಮಾಡಿ ನಿಮ್ಮ ಮನೆಗೆ ನೋಟಿಸ್ ಬರ್ತಾವ. ನೋಟಿಸ್ ಬಂದ ಸಂದರ್ಭದಲ್ಲಿ ಇದೇನು ನಾನು ಏನ್ ಮಾಡಿಲ್ಲ ಅಂತ ಅವಾಗ ನಿಮ್ಗೆ ಅರಿವಾಗ್ತದ ನಾ ಏನ್ ತಪ್ಪು ಮಾಡಿದ್ದೆ ಅಂತ. ಆದ್ದರಿಂದ ಎಲ್ಲರೂ ಸಂಚಾರ ನಿಯಮಗಳನ್ನು ಫಾಲೋ ಮಾಡಿ, ಬೇರೆಯವರ ಒಂದು ಹಂಚಿಕೆಗಾಗಿ ಫಾಲೋ ಮಾಡಬೇಡ್ರಿ. ನಿಮ್ಮ ಜೀವ ಉಳಿಸಿಕೊಳ್ಳಲು ನೀವು ನಿಯಮಗಳನ್ನು ಫಾಲೋ ಮಾಡಿ ಜೀವನ ರಕ್ಷೆ ಮಾಡಿಕೊಳ್ಳಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ನನಗೆ 2 ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಮಾತನಾಡ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಸಾಹೇಬರಾದಂತಹ ಎಸ್ ಶಶಿಕುಮಾರ್ ಸಾಹೇಬರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಇನ್ನೆಲ್ಲ ಮಾನ್ಯರೇ ಮತ್ತು ಈ ಒಂದು ಸಮಾರಂಭದಲ್ಲಿ ನಡೆದಿರುವಂತಹ ನಮ್ಮ ಈ ಒಂದು ಜೆಎಸ್ಎಸ್ ವಿದ್ಯಾಸಂಸ್ಥೆಯ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರೇ ಮತ್ತು ಒಂದು ನಮ್ಮ ಕಾನೂನು ಸೇವೆ ಪ್ರಾಧಿಕಾರಗಳ ಹಾಗೂ ಮತ್ತು ಪತ್ರಿಕಾ ಮಾಧ್ಯಮ ತಮ್ಗೆಲ್ಲ ತಿಳಿದಿರುವ ಹಾಗೆ ನಾವು ಪ್ರತಿ ವರ್ಷ ಕೂಡ ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಸಡಕ್ ಸುರಕ್ಷಾ ಜೀವನ ರಕ್ಷಾ ಅನ್ನೋ ಒಂದು
ದೇವದರ್ಶನದೊಂದಿಗೆ ನಾವು ಈ ಒಂದು ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ. ಇದೊಂದು ಮುಖ್ಯ ಉದ್ದೇಶ ಏನಂದ್ರೆ ನಮ್ಗೆಲ್ಲ ತಿಳಿದಿರುವ ಹಾಗೆ ಆ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಆಕ್ಸಿಡೆಂಟ್ ಅಲ್ಲಿ 4ನೇ ಸ್ಥಾನದಲ್ಲಿದೆ. ಸೊ ಅತಿ ಹೆಚ್ಚು ಅಂದ್ರೆ 1,72,000 ಫೆಟಲಿಟೀಸ್ ನಮ್ಮ ಈ ಒಂದು ಆಕ್ಸಿಡೆಂಟ್ ಅಲ್ಲಿ ಕಳೆದ ವರ್ಷ ದಾಖಲಾಗಿರುವಂತದ್ದು ನಾವು ಗಮನಿಸ್ತಾ ಬಂದಿದ್ದೀವಿ. ಇದರಲ್ಲಿ ಬಹುಮುಖ್ಯವಾಗಿ ಆಗ್ತಾ ಇರುವಂತದ್ದು ನಾವು ಆಕ್ಸಿಡೆಂಟ್ ಅಲ್ಲಿ ಓವರ್ ಸ್ಪೀಡಿಂಗ್. ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಹತ್ರ ಎಲ್ಲ ಒಳ್ಳೆ ಒಳ್ಳೆ ವೆಹಿಕಲ್ ಗಳಿದ್ದಾವೆ ಅಲ್ವಾ? ನಮ್ಮ ಹತ್ರ ಎಲ್ಲ ಡ್ಯೂಕ್, ಪಲ್ಸರ್ ಇವೇ ತರ ನೀವು ಓಡಿಸೋದಿಲ್ಲ. R15 ತುಂಬಾ ಸ್ಟೈಲ್ ಆಗಿ ಬರ್ತೀವಿ, ಎಲ್ಲೋ ಸಿಗ್ನಲ್ ನ ಜಂಪ್ ಮಾಡ್ತೀವಿ ಅಥವಾ ತುಂಬಾ ಓವರ್ ಸ್ಪೀಡ್ ಆಗಿ ಬಂದು ಅದರ್ ಸೈಡ್ ಕೊಲಿಷನ್ ಇರ್ಬೋದು, ಫುಟ್ಪಾತ್ ಇರ್ಬೋದು, ಯಾರೇ ಬರ್ತಾರೆ ನಾವು ಕೂಡ ರಸ್ತೆಯಲ್ಲಿ ದುರ್ಮರಣ ಹೊಂದ್ತಾ ಇರುವಂತದ ನೀವು ಕಣ್ಣೆದುರಾಗೆ ನಿಮ್ಮ ಒಂದು ನಮ್ಮ JSS ಮೇನ್ ಗೇಟ್ ಅಲ್ಲಿ ಆಗಿರುವಂತ ಆಕ್ಸಿಡೆಂಟ್ ಕೂಡ ನಾವು ಕಳೆದ ಒಂದು 2-3 ತಿಂಗಳ ಹಿಂದೆ ಗಮನಿಸಿದ್ದೀರಾ. ಸೊ ಬಹುಮುಖ್ಯವಾಗಿ ಓವರ್ ಸ್ಪೀಡಿಂಗ್ ಅಲ್ಲಿ ತುಂಬಾ ಆಕ್ಸಿಡೆಂಟ್, ಅದು ಒಂದು 70% ಆಫ್ ದಿ ವೆಹಿಕಲ್ ಆಕ್ಸಿಡೆಂಟ್ ಆರ್ ಡ್ಯೂ ಟು ಓವರ್ ಸ್ಪೀಡಿಂಗ್. ಸೊ ಈ ಒಂದು ಆಕ್ಸಿಡೆಂಟ್ ಅಲ್ಲಿ ಯಾವ ಒಂದು ಏಜ್ ಗ್ರೂಪ್ ಅವರು ಪ್ರಾಣ ಮತ್ತೆ ಇದು ವೈಫಲ್ಯ ಅನುಭವಿಸ್ತಾರೆ ಅಂದ್ರೆ ನಮ್ಮಂತ ಏನು 18ರಿಂದ 35 ವರ್ಷ ಏನು ಒಂದು ಏಜ್ ಗ್ರೂಪ್ ಇದೆ, ಮೋರ್ ದನ್ 70% ಆಫ್ ದಿ ಆಕ್ಸಿಡೆಂಟ್ ಗಳಲ್ಲಿ ಈ ಒಂದು ಏಜ್ ಗ್ರೂಪ್ ಅಂದ್ರೆ ನವ ಯುವಕರು ಯುವತಿಯರು ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಬಹುಮುಖ್ಯ ಕಾರಣ ಮೊಬೈಲ್ ಫೋನ್ ಯೂಸೇಜ್ ಇರ್ಬೋದು, ಓವರ್ ಸ್ಪೀಡಿಂಗ್ ಇರ್ಬೋದು, ಮತ್ತೆ ಡ್ರಂಕ್ ಅಂಡ್ ಡ್ರೈವ್. ಈಗ ಹೇಳಿದ್ರು ಡ್ರಗ್ಸ್ ಕೇಸ್ ಅಲ್ಲಿ ಸುಮಾರು ಕೇಸ್ಗಳಲ್ಲಿ ಇದನ್ ಮಾಡಿದಾಗ ಅದರಲ್ಲೆಲ್ಲ ಯುವಕರೇ ಜಾಸ್ತಿ ಇರ್ತಾರೆ. ಮತ್ತೆ ಆಕ್ಸಿಡೆಂಟ್ ಗಳು ಕೂಡ ಯಾವ್ದಾದ್ರು ಒಂದು ಅಮಲಿನಲ್ಲೇ ಕೂಡ ಒಂದು ಆಕ್ಸಿಡೆಂಟ್ ನ ಮಾಡ್ಕೊಳ್ತಾರೆ. ದಯವಿಟ್ಟು ಅಂತ ಏನು ಕುಡಿದು ವಾಹನವನ್ನು ಚಲಾವಣೆ ಮಾಡಿರ್ಬೋದು, ಮತ್ತೆ ಮೊಬೈಲ್ ಫೋನ್ ಯೂಸ್ ಮಾಡಿ ವಾಹನವನ್ನು ಚಲಾವಣೆ ಮಾಡೋದು, ಮತ್ತೆ ಅತಿಯಾಗಿ ಸ್ಪೀಡ್. ಯಾಕಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಇದ್ರ ಕಡೆ ನಮಗೆ ಸ್ಪೀಡ್ ಲಿಮಿಟ್ಸ್ ಎಲ್ಲ ಸೈನೇಜಸ್ ಎಲ್ಲ ಹಾಕಿದೀವಿ. ವಿದಿನ್ ಸಿಟಿ 30 ಕಿಲೋಮೀಟರ್ಸ್, 40 ಕಿಲೋಮೀಟರ್ಸ್, ಹೈವೇ 80 ಕಿಲೋಮೀಟರ್ಸ್. ಬಟ್ ಬಿಯಾಂಡ್ ದಟ್ ನಾವೇನ್ ಅನ್ಕೊಳ್ತೀವಿ, ಸಿಟಿ ಕೂಡ ನಮ್ಮ ಎಕ್ಸ್ಪ್ರೆಸ್ ವೇ ತರ ನಾವು ಟ್ರೀಟ್ ಮಾಡಿಕೊಂಡು ಸುಮಾರು ಆಕ್ಸಿಡೆಂಟ್ ಗಳು ಇದೇ ಒಂದು ಏನು ನಮ್ಮ ಗಾಂಧಿನಗರದಿಂದ ಹಿಡ್ಕೊಂಡು ಅಪ್ಪ ಶೆಟ್ಟರ್ ಕಾಲನಿ ಹೋಗ್ಬೇಕಾದ್ರೆ ಪ್ರತಿ 2-3 ದಿವಸಕ್ಕಿಂತ ನಾವು ಒಂದು ಅಪಘಾತಗಳನ್ನ ನೋಡ್ತಾ ಇದ್ದೀವಿ. ಸೊ ಆದ್ರಿಂದ ದಯವಿಟ್ಟು ತಾವೆಲ್ಲ ಸಂಚಾರ ನಿಯಮಗಳನ್ನ ಪಾಲಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಒಂದು ಅಪಘಾತಗಳನ್ನ ಕಡಿಮೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಡಂತ ಈ ಒಂದು ಸಂಸ್ಥೆಗೆ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಅಧಿಕಾರಿಗಳಿದ್ದಾರೆ, ಗಣ್ಯಮಾನ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಿತ್ರರೇ, ವಿದ್ಯಾರ್ಥಿಗಳ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 2023 ಮತ್ತು 24ನೇ ಸಾಲಿನಲ್ಲಿ ಸುಮಾರು 25 ಕೊಲೆ ಪ್ರಕರಣಗಳಾಗಿವೆ. ಅದೇ ರೀತಿ 2025ನೇ ವರ್ಷದಲ್ಲಿ ಸುಮಾರು 9 ಕೊಲೆ ಪ್ರಕರಣಗಳಾಗಿತ್ತು. ಅದೇ ನಾವು ಅಪಘಾತ ಪ್ರಕರಣಗಳು ನೋಡೋದಾದ್ರೆ ಅಪಘಾತ ಪ್ರಕರಣಗಳಲ್ಲಿ ಸಾವನ್ನಪ್ಪಿರುವಂತವರು ಸುಮಾರು 130ರಿಂದ 140 ಜನ. ಅಂದ್ರೆ ಇಷ್ಟು ದೊಡ್ಡ ಒಂದು ಅವಳಿ ನಗರದಲ್ಲಿ ಕೊಲೆಯಿಂದ ಸಾಯ್ತಿರೋರ ಸಂಖ್ಯೆಗಿಂತ ಸುಮಾರು 15ರಿಂದ 20 ಪಟ್ಟು ಹೆಚ್ಚು ಅಪಘಾತಗಳಿಂದ ಸಾಯ್ತಾ ಇದೆ. ಒಂದು ಕೊಲೆ ಆಯ್ತು ಅಂದ್ರೆ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ, ಆತಂಕ ಆಗುತ್ತೆ, ಪ್ರಾಣ ಹೋಗಿದ್ದಲ್ಲ ಅಂತ ಭಯ ಆಗುತ್ತೆ. ನಮ್ಮ ಒಂದು ಸಮಾಜದಲ್ಲಿ ಹೇಗೆ ಕೊಲೆ ಆಗ್ತಾ ಇದೆಯಲ್ಲ ಅಂತ ಒಂಥರ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಆದ್ರೆ ಅದಕ್ಕಿಂತ 10-15 ಪಟ್ಟು ಜನ ಆಕ್ಸಿಡೆಂಟ್ ನಮಗೆ ಏನೂ ಪ್ರಭಾವ ಆಗೋದಿಲ್ಲ. ಸೊ ಈ ಎಲ್ಲಾ ಆಕ್ಸಿಡೆಂಟ್ ಡೆತ್ ಏನಂದ್ರೆ ಇವೆಲ್ಲ ಅವಾಯ್ಡಬಲ್ ಡೆತ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದೆರಡು ಉದಾಹರಣೆ ಹೇಳ್ಬೇಕು ಅಂದ್ರೆ SSLC ತುಂಬಾ ಒಳ್ಳೆ ಹೈ ಪರ್ಸೆಂಟೇಜ್ ಅಂತ ಹುಡುಗ ಒಬ್ಬ PUC ಸೇರ್ಕೊಂಡು ಮಾಡಿದ್ರೆ ಡಾಕ್ಟರ್ ಇಂಜಿನಿಯರ್ ಒಳ್ಳೆ ಒಂದು ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಆಲೋಚನೆ ಇದ್ದಂತ ಆಕ್ಸಿಡೆಂಟ್ ಸತ್ತೋಗಿರೋದು ನಾವು ನೋಡಿದ್ದೀವಿ. ನಾನು ಮಂಗಳೂರು ಇದ್ದಾಗ ಮೆಡಿಸಿನ್ ಕಂಪ್ಲೀಟ್ ಮಾಡಿಕೊಂಡು ಅಲೋಕೇಶನ್ ಮಾಡಿಕೊಂಡು ಪೇರೆಂಟ್ಸ್ ಜೊತೆ ಮನೆಗೆ ಹೋಗ್ಬೇಕಾದ್ರೆ ರಾತ್ರಿ ಒಂದು ಸ್ವಲ್ಪ ಟೀ ಕುಡ್ಕೊಳ್ಳೋಣ ಅಂತ ಸ್ನೇಹಿತರ ಜೊತೆ ಹೋದಾಗ ಆಕ್ಸಿಡೆಂಟ್ ಆಗೋಗ್ತಾರೆ. ಅವನ ಘಟನೆ ನೋಡಿದ್ದೀನಿ. ಇಲ್ಲೇ ನಮ್ಮ ಧಾರವಾಡದಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆದಂತ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಅವರ ಮದರು ಪ್ಯಾರಾಮೆಡಿಕಲ್ ಸ್ಟಾಫ್ ಆಗ್ಬಿಟ್ಟು ನಮ್ಮ SDM ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅವರು ಮಗನ ಕಳ್ಕೊಂಡಿದ್ದ ಆ ಥರ ಘಟನೆಗಳನ್ನ ನಾವು ನೋಡ್ತಿದ್ದೆ. ಹಾಗಾಗಿ ಆ ಥರ ಒಬ್ರು ಮೋಸ್ಟ್ ಆಫ್ ದ ಟೈಮ್ ರಸ್ತೆ ಮೇಲೆ ಯಾರು ಜೀವನೋಪಾಯಕ್ಕೆ ಹೊರಗಡೆ ಬಂದು ದುಡಿಬೇಕು, ಕಷ್ಟಪಡಬೇಕು ಅನ್ನೋದು ಕಡೆ ಬರೋದು. ಈ ಮನೆಯಲ್ಲಿರುವಂಥವ್ರು ಕೆಲಸ ಇಲ್ಲ, ಬೇರೆ ಮನೆ ಕೆಲಸ ಮಾಡ್ಕೊಳ್ತಿದ್ದೆ, ಮನೆಗೆ ರಸ್ತೆ ಪ್ರಶ್ನೆ ಬರ್ತಾವ.
ಸೊ ರಸ್ತೆಗೆ ಬಂದಂತ ಸಂದರ್ಭದಲ್ಲಿ ಸಾವ ಇಡೀ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ನಾವೆಲ್ಲ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಸಾವಿಂದ ಅವ್ರ ಕುಟುಂಬ ಹಾಳಾಗೋದು ಅಂದ್ರೆ ಇನ್ನು ಬೇರೆ ಬೇರೆ ಘಟನೆಗಳು ಅಂದ್ರೆ ಆಕ್ಸಿಡೆಂಟ್ ಆದಾಗ ಕೈ ಮುಟ್ಕೊಳ್ಳೋದು, ಕಾಲು ಮುಟ್ಕೊಳ್ಳೋದು, ದೃಷ್ಟಿ ಕಟ್ಕೊಳ್ಳೋದು, ಓಡಾಡಕ್ಕಾಗದೆ ಬೆನ್ನು ಮುಟ್ಕೊಳ್ಳೋದು, ಅವರು ಸಾಯೋದ್ ಭಾಷೆ ಬರ್ತಿದ್ರು ಕಷ್ಟ ಬೇಡ. ಯಾಕಂದ್ರೆ ನಿರಂತರವಾಗಿ ಅವ್ರನ್ನ ನೋಡ್ಕೊಂಡು ಹೋಗ್ಬೇಕಾಗತ್ತೆ, ಖರ್ಚು ನಿರಂತರವಾಗಿರುತ್ತೆ. ಈ ಎಲ್ಲಾ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ನಾವು ಸ್ವಲ್ಪ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಬೇಕು. ಎದಿರೋ ಎಲ್ಲರೂ ರಸ್ತೆ ಸುರಕ್ಷತಾ ಕ್ರಮಗಳನ್ನ ಪಾಲನೆ ಮಾಡ್ತೀರಾ? ಡೌಟ್ ಇದೆ, ಯಾರು ಕಮಿಟ್ಮೆಂಟ್ ಇಲ್ಲ, ಮಾಡ್ತೀರಾ? ಅದೇ ರೀತಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು 2-3 ಬೇರೆ ವಿಷಯಗಳ ಬಗ್ಗೆ ಕೂಡ ಇವತ್ತು ಮಾಹಿತಿ ನೀಡಿದ್ದು. ಮುಖ್ಯವಾಗಿ ಸೈಬರ್ ವೆಲ್ಸ್ ಅಂದ್ರೆ ಇವತ್ತು ಎಜುಕೇಟೆಡ್ ಆಗಿರುವಂತವ್ರು ಅದು ಒಂದು ಪಾಸ್ವರ್ಡ್ ಕೊಡಿ ಅಂತ ಒಂದು OTP ನಂಬರ್ ಬಂತು ಅಂತ ಅಥವಾ ಏನಾದ್ರು ಲಿಂಕ್ ಬಂತು ಅಂತ ಅದ್ರ ಲಕ್ಷಾಂತರ ಕೋಟಿ ಹಣ ಕಳ್ಸ್ಕೊಡುವಂತ ಬೆಂಗಳೂರಿನ ಉದಾಹರಣೆ ಕೊಡ್ತಾ ಇದ್ದೀವಿ. ಸುಮಾರು 16 ಕೋಟಿಗಳಲ್ಲಿ ನಾವು ಜೀವನ ಪೂರ್ತಿ ಗಳಿಸಿದಂತ ಹಣವನ್ನ ಒಂದು ಸಿಂಗಲ್ ಫೋನ್ ಕಳ್ಕೊಡುವಂತ ಸಾಫ್ಟ್ವೇರ್ ಕಂಪನಿ ಓನರ್ರು ಹೆಸರು ಕೇಳಿದೆ. ಹಾಗಾಗಿ ಏನಾಗುತ್ತೆ, ತಿಳುವಳಿಕೆ ಇರುವಂತವರೇ ಹಣ ಕಳ್ಕೊಂಡಾಗ ಹಾಗಾಗಿ ಎಲ್ಲ ಹಣ ಕಳ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ನಮ್ಮ ವೈಯಕ್ತಿಕ ಫೋಟೋಸು, ವಿಡಿಯೋಸು, ಅದು ಏನೋ ಒಂದು ಹುಡುಗ ಜೊತೆಗಿರುವಂಥದ್ದು, ಗಂಡ ಹೆಂಡತಿ ಜೊತೆಗಿರುವಂಥದ್ದು, ಇದರದ್ದೆಲ್ಲ ಸಾಮಾಜಿಕ ಜಾಲತಾಣಗಳು ಎಷ್ಟೋ ಕುಟುಂಬಗಳು ಸೂಸೈಡ್ಸ್ ಆಗಿದ್ದಾರೆ, ಎಷ್ಟೋ ಕುಟುಂಬಗಳು ಊರು ಬಿಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಆಗಬಾರ್ದು ಅಂತಂದ್ರೆ ಡಿಜಿಟಲ್ ಅವೇರ್ನೆಸ್ ನಮಗೆ ಇರಬೇಕಾಗುತ್ತೆ, ಎಲೆಕ್ಟ್ರಾನಿಕ್ ಅವೇರ್ನೆಸ್ ಇರಬೇಕಾಗುತ್ತೆ. ಯಾವ ರೀತಿ ಗ್ಯಾಡ್ಜೆಟ್ಸ್ ಯೂಸ್ ಮಾಡಬೇಕು, ಆಪ್ಸ್ ಯಾವ ರೀತಿ ಯೂಸ್ ಮಾಡಬೇಕು. ಅದೇ ರೀತಿ ಮಾದಕ ವಸ್ತುಗಳು, ನಾನೀಗಷ್ಟೇ ಹೇಳಿದೆ, JSS ಸಂಸ್ಥೆ ಏನಿದೆ ಮಾದಕ ವಸ್ತುವಿನಿಂದ ಆಲ್ಮೋಸ್ಟ್ 99.99% ಮುಕ್ತವಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾರೋ ಒಬ್ಬರಿಬ್ಬರು ವಿದ್ಯಾರ್ಥಿಗಳು ಎಲ್ಲಿಂದ ಬಂದಿರೋರು ಅಥವಾ ಇಲ್ಲಿರ್ಬೋದು. ಆದ್ರೆ ಕಾವಂತರ ಒಂದು ಆಶೀರ್ವಾದ, ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರನ ಆಶೀರ್ವಾದ ಮತ್ತು ಆ ಒಂದು ಸಂಸ್ಥೆಯ ಸಂಸ್ಕಾರದಿಂದ ವಿದ್ಯಾರ್ಥಿಗಳನ್ನ ಅವರ ಯಾವುದೇ ಒಂದು ಮಾದಕ ವಸ್ತು ವ್ಯಸನದಿಂದ ಮುಕ್ತವಾಗಿಟ್ಟಿದೆ ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ಕ್ಯಾಂಪಸ್ ನಲ್ಲಿ ಇರುವಂತಹ ಒಂದು ಒಳ್ಳೆಯ ವಾತಾವರಣ, ಒಳ್ಳೆಯ ಒಂದು ಸಂಸ್ಕಾರ ನಿಮ್ಗೆಲ್ಲ ಒಳ್ಳೇದ್ ಮಾಡುತ್ತೆ. ಅಂದ್ರೆ ಈ ಮಾದಕ ವಸ್ತುವಿನಿಂದ ದೂರ ಇರಿ. ಮತ್ತೆ ಪೋಕ್ಸೋ ಕಾಯ್ದೆ ಬಗ್ಗೆ ಅಂತೂ ಈಗಷ್ಟೇ ನಾವು ಹೇಳ್ತಾ ಇದ್ದೇವೆ. ಇದನ್ನು ನೋಡಿ, ಇದು ಸ್ವಲ್ಪ ಮುಂದೆ ಮಾಡ್ತಾರೆ. ಅದನ್ನು ನಂಬಿ ಸಂಪೂರ್ಣ ಬೆಂಬಲ ನೀಡಬೇಕು. ತಕ್ಷಣ 1098 ಪೊಲೀಸ್ಗೆ ಮಾಹಿತಿ ನೀಡಬೇಕು. ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶ ಅಂದ್ರೆ ಗುಡ್ ಟಚ್, ಬ್ಯಾಡ್ ಟಚ್ ಅದರ ಬಗ್ಗೆ ಮಕ್ಕಳಿಗೆ ತಿಳಿಸ್ಬೇಕು. ಪೀಡಿತ ಮಗುವನ್ನು ಸಂಪೂರ್ಣವಾಗಿ ಗುರುತನ್ನ ಗುಪ್ತವಾಗಿರಿಸಬೇಕು. ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರಶ್ನೆ ಕೇಳಿದ್ರೆ ಮಗುವಿನ ಮಾತನ್ನು ಶಾಂತವಾಗಿ ಕೇಳಬೇಕು. ಸಂಪೂರ್ಣ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು. ಯಾವಾಗಲೂ ಮಗುವಿನ ಸುರಕ್ಷತೆಗೆ ಖಚಿತಪಡಿಸಬೇಕು. ಅಗತ್ಯವಿದ್ದಲ್ಲಿ ವೃತ್ತಿಪರರ ಸಮಾಲೋಚನೆ ಮತ್ತು ವೈದ್ಯಕೀಯ ಸಹಾಯ ಪಡಿಬೇಕು. ಏನ್ ಮಾಡಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ಪೋಕ್ಸೋ ಕಾಯ್ದೆ ರಿಲೇಟೆಡ್ ಅವರು ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಮುಖ್ಯವಾಗಿ ರಸ್ತೆ ಸುರಕ್ಷತೆಗೆ ನಮ್ಮ RTO ಅಧಿಕಾರಿಗಳು ಬಹಳ ಒಂದು ಬೆಂಬಲವನ್ನು ಮಾಡ್ತಾ ಇದ್ದಾರೆ. RTO ಇಲಾಖೆಯಲ್ಲಿ ಬಹಳ ಮ್ಯಾನ್ ಪವರ್ ಕ್ರಂಚ್ ಇರುವಂತ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಸದಾ ಇರುತ್ತೆ. ಅಷ್ಟಾಗಿ ಕೂಡ ಅವರ ಜವಾಬ್ದಾರಿ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಅಷ್ಟಾಗಿ ಕೂಡ ಇವತ್ತು ಇಷ್ಟೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಧನ್ಯವಾದ. ಅದೇ ರೀತಿ ಶ್ರೀಗಂಧ ಫೌಂಡೇಶನ್ ಅಂತ ಆದಿತ್ಯ ಅವರು ಮಾಡಿಕೊಂಡು ಅವರ ಒಂದು ಸಂಸ್ಥೆಯ ವತಿಯಿಂದ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಒಂದು ಕಾನೂನು ಸೇವೆ ಮತ್ತು ಕಾನೂನು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಅವ್ರಿಗೂ ಕೂಡ ಶುಭವಾಗಲಿ. ಅದೇ ರೀತಿ ನಮ್ಮ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದ್ರಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ತಮ್ಮೆಲ್ಲರ ದಿನನಿತ್ಯದ ಏನು ಕ್ಲಾಸಸ್ ಇರ್ಬೋದು, ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅವನ್ನೆಲ್ಲ ಬದಿಗೊತ್ತಿ ಒಂದು ಇವಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಿಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ರಸ್ತೆ ಸುರಕ್ಷತೆ ಇರ್ಬೋದು, ಸೈಬರ್ ಕುರಿತಾದಂತಹ ಒಂದು ಜಾಗೃತಿ ಇರ್ಬೋದು, ಅದೇ ರೀತಿ ಮಾದಕ ವಸ್ತು ವ್ಯಸನದಿಂದ ದೂರ ಇರುವಂತಿರ್ಬೋದು, ಅಥವಾ ಪೋಕ್ಸೋ ಅಂದ್ರೆ ಮಕ್ಕಳ ಸುರಕ್ಷತೆಗಾಗಿ ನಾವೆಲ್ಲ ಪಣ ತೊಡೋಣ ಅನ್ನೋ ಒಂದು ಕರೆಯನ್ನ ನೀಡ್ತಾ ಮಾತನಾಡುತ್ತೇನೆ. ಜೈ ಹಿಂದ್. ನಮ್ಮ ಹೆಲ್ತ್ ಕ್ಯಾಂಪ್ ಮಾಡಿರ್ಬೋದು ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿರ್ಬೋದು. ಈಗ ತಾವು ತಾನೇ ನೋಡಿದ್ರೆ ಸೃಜನಾನಂದ ಟ್ರಸ್ಟ್ನವರು ನಮಗೆ ಪೊಲೀಸ್ ಎಲ್ಲ ಸಿಬ್ಬಂದಿ ಅವರಿಗೆ ಎರ್ಕಿನ್ ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ನಮ್ಮ ಪೊಲೀಸ್ ಇಲಾಖೆ ಸಹಾಯ ಮಾಡಿದ್ದಾರೆ. ಆ ಮಹಾದಾನಿಗಳಿಗೆ
ಒಂದು ಸಣ್ಣ ಒಂದು ಅಪ್ರಿಷಿಯೇಷನ್ ಲೆಟರ್ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತೇಳಿ ನಿರ್ವಹಣೆ ಅವರಿಗೆ ಕೇಳ್ಕೊಳ್ತೇನೆ. ವಿನಾಯಕ್ ಹೆಬ್ಬಾಳ್, ಗೌಸ್ ತೋರ್ಗಲ್, ಶಿವಯೋಗಿ ಕೋಷ್ಟಿ, ಮೋಹನ್ ಕೌಲೂರ್, ಯಂಗ್ ಇಂಡಿಯನ್ ಸುಬ್ಳಿ, ಶ್ರೀ ಮಯೂರ್ ನಾಟಿಕರ್, ಶ್ರೀಮತಿ ಮಂಗಳ ಇವರು ನಂತರ ವೇದಿಕೆ ಬರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026 ಈ ವರ್ಷದ ನಲ್ಲಿ ನಾವು ಸಾಕಷ್ಟು ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಎಲ್ಲರಿಗೂ ಹೇಳೋದೆವು. ಬೇರೆ ಬೇರೆ ಪ್ಲೇಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದಿಷ್ಟು ಫಂಕ್ಷನ್ ಮಾಡಿದೆವು, ಒಂದು 10-15 ಫಂಕ್ಷನ್ ಮಾಡಿದೆವು. ಅದರ ವರದಿವಾಕ್ಯವನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ದಿನಾಂಕ 1/1/2026 ನಮ್ಮ DL ಟ್ರ್ಯಾಕ್ ರಾಯಪುರದಲ್ಲಿ ನಾವು ಇದರ ಮಾಸಾಚರಣೆ ರಸ್ತೆ ಮಾಸಾಚರಣೆಯನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದಿದ್ರು ಅಥವಾ ನಮ್ಮ DL ತಗೊಳಕ್ ಬಂದವರಿಗೆ ಅಥವಾ ಎಲ್ಲೆಲ್ಲ ತಗೊಳಕ್ ಬಂದವರು ಎಲ್ಲರಿಗೂ ಕರೆಸಿ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಒಂದು ನಾವು ಮಾಹಿತಿಯನ್ನ ನೀಡ್ತೀವಿ. ಅದೇ ರೀತಿ JHS ಕಾಲೇಜ್ ಸಮಿತಿ ಸಭಾಂಗಣದಲ್ಲಿ SLC ವಿದ್ಯಾರ್ಥಿನಿಯರಿಗೆ ರಸ್ತೆ ಸುರಕ್ಷತಾ ನಿಯಮ ಪಾಲನೆ ಬಗ್ಗೆ ಅರಿವು ಮೂಡಿಸಲಾಯಿತು. ನೆಕ್ಸ್ಟ್ ಧಾರವಾಡ ವಾಯು ಸಾರಿಗೆ ಸಂಸ್ಥೆಯ ಡಿಪೋ ಇಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿ ವಾಹನ ಚಾಲಕರಿಗೆ, ನಿರ್ವಾಹಕರಿಗೆ ಮತ್ತು ಸಿಬ್ಬಂದಿಗಳಿಗೆ ರಸ್ತೆ ಸುರಕ್ಷತೆ, ವಾಹನಗಳ ತಾಂತ್ರಿಕ ಸುಸ್ಥಿತಿಗಳ ಬಗ್ಗೆ, ಅಪಘಾತ ರಹಿತ ಚಾಲನೆ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ಅದೇ ರೀತಿ ಆಯ್ದ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಬೇರೆ ಬೇರೆ ಬಸ್ ನಿಲ್ದಾಣದಲ್ಲಿ ಹೋಗಿ ವಾಹನ ಚಾಲಕರಿಗೆ ಹಾಗೂ ನಿರ್ವಾಹಕರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಕರಪತ್ರಗಳನ್ನು ನೀಡಿ ಅವರಿಗೆ ಅರಿವು ಮೂಡಿಸಲಾಯಿತು. ಅಧಿಕೃತ ವಾಹನ ಮಾರಾಟಗಾರರಿಗೆ ಅಥವಾ ಮತ್ತು ಡೀಲರ್ಗಳಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಎಲ್ಲ ಗ್ರಾಹಕರಿಗೂ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಕೊಡುವ ಹಾಗೂ ಸೀಟ್ ಬೆಲ್ಟ್ ಧರಿಸುವ ಬಗ್ಗೆ ಹಾಗೂ ಸೇಫ್ಟಿ ಹಾರ್ನೆಸ್ ಸಣ್ಣ ಮಕ್ಕಳಿಗೆ 1 ರಿಂದ 4 ವರ್ಷದ ಮಕ್ಕಳಿಗೆ ಸೇಫ್ಟಿ ಹಾರ್ನೆಸ್ ಅನ್ನು ಬಳಸುವಂತ ವಿಧಾನವನ್ನು ತೋರಿಸಿ ನೀವು ವಾಹನವನ್ನು ವಿತರಿಸಿರಿ ಅಂತ ಎಲ್ಲ ಡೀಲರಿಗೆ ಸುರಕ್ಷತೆ ಬಗ್ಗೆ ತಿಳಿಸಲಾಯಿತು. ಅದೇ ರೀತಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ರಸ್ತೆ ಸುರಕ್ಷತಾ ಅರಿವು ಮೂಡಿಸುವ ಸಂಬಂಧವಾಗಿ ವಿವಿಧ ಚರ್ಚಾಕೂಟಗಳನ್ನು ನಾವು ನಡೆಸಿದ್ದೇವೆ. ಪ್ರಬಂಧ ಸ್ಪರ್ಧೆಗಳನ್ನು ನಡೆಸಿದ್ದೇವೆ, ಚಿತ್ರಕಲಾ ಸ್ಪರ್ಧೆಗಳನ್ನು ನಡೆಸುತ್ತಿದ್ದೇವೆ. ಮಕ್ಕಳಲ್ಲಿ ಸಾರಿಗೆ ನಿಯಮ, ಸಂಚಾರ ನಿಯಮಗಳ ಬಗ್ಗೆ, ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಕೂಡ ನಾವು ಅಲ್ಲಿ ಮೂಡಿಸಲಾಯಿತು. ಅದೇ ರೀತಿ ಆಕಾಶವಾಣಿ ಧಾರವಾಡದಲ್ಲಿ ರಸ್ತೆ ಸುರಕ್ಷತೆ ಮತ್ತು ಸಂಚಾರಿ ನಿಯಮ ಪಾಲನೆ ಬಗ್ಗೆ ರೇಡಿಯೋ ಮೂಲಕ ಪ್ರಸಾರವೂ ಕೂಡ ಮಾಡಲಾಯಿತು. ಮತ್ತು ಶ್ರೀ ಸಿದ್ಧಾರೂಢ ಮಠದ ಯಾತ್ರಿ ಸಭಾಭವನ ಹುಬ್ಬಳ್ಳಿಯಲ್ಲಿ ಅರೆ ಕಾನೂನು ಸ್ವಯಂ ಸೇವಕರು 200 ಜನ ಕೂಡಿದ್ರಲ್ಲಿ ಅವರಿಗೆ ಸಂಚಾರಿ ನಿಯಮದ ಬಗ್ಗೆ ಪಾಲನೆ ಹಾಗೂ ಅರಿವು ಮೂಡಿಸೋರ ಬಗ್ಗೆ ಅವರೆಲ್ಲ ಹಳ್ಳಿ ಹೋಗ್ತಿರ್ತಾರೆ, ಕಾನೂನು ಸಲಹೆ ನೀಡ್ತಿರ್ತಾರೆ. ಅವರಿಗೂ ಕೂಡ ಈ ಒಂದು ಸಲಹೆಯನ್ನು ನೀಡಲಾಯಿತು. ಪ್ರಮುಖ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಆಟೋ ಚಾಲಕರಿಗೆ ರಸ್ತೆ ಸುರಕ್ಷತೆ ಮತ್ತು ಅಪಘಾತ ರಹಿತ ಚಾಲನೆ ಬಗ್ಗೆ ತಿಳುವಳಿಕೆ ನೀಡಿ ಕರಪತ್ರ, ಭಿತ್ತಿಪತ್ರ ಹಂಚಲಾಯಿತು. ಅದೇ ರೀತಿ ಸಿರುಗುಪ್ಪಿಯಲ್ಲಿ ಕಾಡಸಿದ್ದೇಶ್ವರ ಕಾಲೇಜ್ NSS ಶಿಬಿರಾರ್ಥಿಗಳಿಗೆ ಕರಪತ್ರ ಹಂಚಿ ಅಪಘಾತ ರಹಿತ ಚಾಲನೆ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ಸೊ ಅದೇ ರೀತಿ ರಾಯಪುರದಲ್ಲಿ ವಾಸನ್ ಐ ಕೇರ್ ಸಹಯೋಗದೊಂದಿಗೆ ರಾಯಪುರದಲ್ಲಿ ಚಾಲನಾ ಅಧ್ಯಯನ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷಾರ್ಥಿಗಳಿಗೆ ಹಾಗೂ ಚಾಲಕರಿಗೆ ಉಚಿತ ನೇತ್ರ ಕಾರ್ಯಕ್ರಮ ನಡೆಸಲಾಯಿತು. ಧಾರವಾಡ BEd ಕಾಲೇಜ್ ಶಿಕ್ಷಣಾರ್ಥಿಗಳಿಗೆ ಕಾರ್ಯಾಗಾರ ಮೂಲಕ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಕೂಡ ಮೂಡಿಸಲಾಯಿತು. ಮಮ್ಮಿಗಟ್ಟಿ ಟಾಟಾ ಮೋಟಾರ್ಸ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ರಸ್ತೆ ಸುರಕ್ಷತೆ ಬಗ್ಗೆ ತಿಳುವಳಿಕೆ ನೀಡಿ ಕರಪತ್ರ ಹಂಚಲಾಯಿತು. ಅದೇ ರೀತಿ ಗಾಮನಗಟ್ಟಿಯಲ್ಲಿ ಚಾಲಕರ ತರಬೇತಿ ಕೇಂದ್ರದಲ್ಲಿ ಕೂಡ ಸುಮಾರು ಎಲ್ಲ ಚಾಲಕರಿಗೆ
ವಾಹನದ ಬಗ್ಗೆ ತಿಳುವಳಿಕೆ ನೀಡಿ ಮತ್ತು ರಸ್ತೆ ಸುರಕ್ಷತೆಯನ್ನು ಕೂಡ ಅಲ್ಲಿ ತಿಳಿಸಲಾಯಿತು. ಮತ್ತು ಪ್ರಾದೇಶಿಕ ಸಾರಿಗೆ ಕಚೇರಿ ಹುಬ್ಬಳ್ಳಿ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಉಪಸ್ಥಿತಿರುವ ಎಲ್ಲ ವಾಹನ ಚಾಲಕರಿಗೆ ಸಾರಿಗೆ ನಿಯಮ ಪಾಲನೆ ಹಾಗೂ ರಸ್ತೆ ಸುರಕ್ಷತೆ ಬಗ್ಗೆ ಹಂಚಲಾಯಿತು. ಎಸ್ಪೆಷಲಿ ಈ ಒಂದು ಪ್ರೋಗ್ರಾಮ್ದಲ್ಲಿ ನಾವು ಎಲ್ಲ ಶಾಲಾ ಮಕ್ಕಳ ಬಸ್ ಅನ್ನು ಓಡಿಸ್ತಕ್ಕಂಥ ಚಾಲಕರನ್ನು ಕರೆಸಿ ಅವರಿಗೆ ಕೂಡ ತರಬೇತಿ ಮತ್ತು ತಿಳುವಳಿಕೆ ಕಾರ್ಯಕ್ರಮ ಮುಗಿಯಿತು. ಇಲ್ಲಿಗೆ ಈ ವರದಿ ವಾಚನ ಮುಗಿಯಿತು. ಒಂದಿಷ್ಟು ಪಾಠಗಳನ್ನು ಬಿಟ್ಟಿದ್ದಾರೆ, ಅದನ್ನ ನಾವು ಸ್ವಲ್ಪ ಇಲ್ಲಿ ಹೇಳಲು ಒಂದು 2 ಮಿನಿಟ್ ಟೈಮ್ ಕೇಳ್ತಾ ಇದ್ದೀನಿ ನಿಮ್ಮಲ್ಲಿ. ಇವೆಲ್ಲಾನು ನಿಮ್ಮಲ್ಲಿ ಕರಪತ್ರವನ್ನು ಕೊಟ್ಟಿದ್ದೀನಿ, ಅದರಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಎಲ್ಲ ಕೊಟ್ಟಿದ್ದಾರೆ. ನೀವು ಓದು ಎಲ್ಲ ಎಜುಕೇಟೆಡ್ ಇದ್ರೆ ಹೇಳಕ್ ಟೈಮ್ ಕೂಡ ಇಲ್ಲ. ನೆಕ್ಸ್ಟ್ ಒಂದಿಷ್ಟು 2 ಡೀಲ್. ಎಲ್ಲರೂ ಇಲ್ಲಿ ಎಜುಕೇಶನ್ ವಿದ್ಯಾರ್ಥಿಗಳಿದ್ರೆ ಮುಂದೆ ದೊಡ್ಡವರಾಗ್ತೀರಿ, ಒಂದು ವಾಹನವನ್ನು ನೀವು ಪರ್ಚೇಸ್ ಮಾಡ್ತೀರಿ, ತಗೊಂಡಾದ್ಮೇಲೆ ಹೊಸ ಗಾಡಿ ತಗೊಳ್ಳೋ ಹಳೆ ಗಾಡಿ ಕೂಡ ಮಾಡುವಂತ ಪ್ರಜ್ಞೆ ಎಲ್ಲರಿಗೂ ಇರುತ್ತೆ. ನೀವು ವಾಹನವನ್ನು ಪರ್ಚೇಸ್ ಮಾಡ್ಬೇಕಾದ್ರೆ ಏನೇನ್ ಕೇಳ್ತವು, ನಾನು ಎಸ್ಪೆಷಲಿ ಹೊಸ ಗಾಡಿ ಹೇಳ್ತಾ ಇಲ್ಲ, ಹಳೆ ಗಾಡಿ ತಗೊಳ್ಳುವಾಗ ಎಷ್ಟು ಕೇರ್ಫುಲ್ ಇರ್ಬೇಕು, ಏನೇನ್ ನೋಡ್ಬೇಕು. ಗಾಡಿ ತಗೊಳ್ಳುವಾಗ ಎಲ್ಲರೂ ಗಾಡಿ ಕೊಡ್ತಾರೆ, ಚೀಪಲ್ಲಿ ಸಿಗುತ್ತಂತ ಎಲ್ಲೇ ಹೋಗಿ ತರೋದು, ಬೇರೆ ರಾಜ್ಯದಲ್ಲಿ ಹೋಗಿ ತರೋದು ಮಾಡಬಾರ್ದು. ಆ ಜೆನ್ಯೂನಿಟಿಯನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಏನಂತಂದ್ರೆ ಚೆಸಿ ನಂಬರ್ ಸರಿ ಇದೆ ಇಲ್ವೋ, ಚೆಸಿ ನಂಬರ್ ನಿಮ್ಮ ತಾಳೆ ಆಗ್ತಾ ಇದೆ, ಇಂಜಿನ್ ನಂಬರ್ ಕೂಡ ನಿಮ್ಮ RC ಬುಕ್ಗೆ ಮ್ಯಾಚ್ ಆಗ್ತಾ ಇದೆ ಎಲ್ಲ ನೋಡ್ಬೇಕಾಗತ್ತೆ. ಎಷ್ಟೋ ಜನ ಚೀಪ್ ಅಂದ್ರೆ ಸುಮ್ಮನೆ RC ಬುಕ್ ತಗೋತಾರೆ, ಅವ್ರು ಸೈನ್ ಮಾಡ್ಬಿಡ್ತಾರೆ, ಇವ್ರು ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ್ಮೇಲೆ ಆ ಗಾಡಿ ಕೊಟ್ಟಿದ್ದೆ ಒಂದು ತುಡುಗಿನ ಗಾಡಿ ಇರುತ್ತೆ, ನಂಬರ್ ಪ್ಲೇಟ್ ಮತ್ತು ಡಾಕ್ಯುಮೆಂಟ್ ಮಾತ್ರ ಅದಕ್ಕೆ ಸಂಬಂಧ ಇರುತ್ತೆ. ಸೊ ದಯವಿಟ್ಟು ಎಲ್ಲ ಗ್ರಾಹಕರು ಯಾವುದೇ ಒಂದು ವಾಹನ ಸೆಕೆಂಡ್ ಹ್ಯಾಂಡ್ ತಗೋಬೇಕಂತಂದ್ರೆ ನೀವು ಬಹಳ ಕೇರ್ಫುಲ್ ಆಗಿರ್ಬೇಕಂತ ಈ ಒಂದು ಸಂದರ್ಭದಲ್ಲಿ ನಾ ಹೇಳ್ತೀನಿ. ಸೊ ಅದೇ ರೀತಿ ಅದು ಯಾಕಂತ ಹೇಳ್ತೀನಿ ಕೇಳಿ. ಒಬ್ರು ಯಾರೋ ಶಿಕ್ಷಕರು ಇಲ್ಲೇ ನನ್ನ ಪರಿಚಯ ಇದ್ದವ್ರೆ, ಹೆಸರು ಹೇಳಲ್ಲ ನಾನು, ಸರ್ ಒಂದು ನನ್ಗೆ ಮಾರುತಿ ವ್ಯಾಗನಾರ್ ಬೇಕಂತ ಬಂದು ನಾನು ಹೇಳಿದೆ, ಸುಮಾರು ಈ ಒಂದು ಮಾಡೆಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಒಂದು 3 ಲಕ್ಷ ಬೀಳುತ್ತೆ ಅಂತಂದ್ರೆ. ಅವ್ರು ಏನಂದ್ರು, ಇಲ್ಲ ಸರ್ ಅಲ್ಲಿ ಯಾರೋ ಬೆಂಗಳೂರಲ್ಲಿ 2 ಲಕ್ಷ ಸಿಗುತ್ತೆ. ಹೋಗಿ ಬೆಂಗಳೂರಿಂದ ತಂದು ಒಂದು 6 ತಿಂಗಳು ಆಗಿತ್ತು. ಗಾಡಿ ರಸ್ತೆ ಮನೆ ಮುಂದೆ ನಿಲ್ಸಿದ್ರು, ಆ ಮಳೆಗಾಲದಲ್ಲಿ ಗಿಡ ಬಿದ್ದು ಅದು ಎಕ್ಸಿಡೆಂಟ್ ಆಗಿ ಸ್ಕ್ರ್ಯಾಪ್ ಆಯ್ತು. ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಲ್ಲ, ಕ್ಲೇಮ್ ಮಾಡಾಗ ನಾವು ಅವ್ರ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ಗೆ ಹೋದಾಗ ಆ ಚೆಸ್ಸಿ ನಂಬರ್ ಅದಕ್ಕೆ ಮ್ಯಾಚ್ ಆಗಲಿಲ್ಲ, ಯಾವುದೇ ಪರಿಹಾರ ಕೂಡ ಸಿಗ್ಲಿಲ್ಲ. ಅದೊಂದು 420 ಕೇಸ್ ಕೂಡ ನಾವು ಅವ್ರ ಮೇಲೆ ಬುಕ್ ಮಾಡಲಾಯಿತು. ಸೊ ಯು ಶುಡ್ ಬಿ ವೆರಿ ಮಚ್ ಕೇರ್ಫುಲ್ ವೈ ಪರ್ಚೇಸ್. ಅದೇ ಕೂಡ ನೀವು ನಿಮ್ಮ ವಾಹನವನ್ನು ಸೆಲ್ ಮಾಡ್ಬೇಕು. ಏನ್ ಮಾಡ್ತೀರಿ ಸೆಲ್ ಮಾಡ್ಬೇಕಾದ್ರೆ, ಒಂದ್ 4-5 ಮಂದಿ ಕೇಳ್ತೀರಿ. ಒಬ್ಬನು ಒಂದು ಮೋಟರ್ ಸೈಕಲ್ 10,000 ಹೇಳ್ತಾನೆ, ಇನ್ನೊಬ್ಬನು 20,000 ಹೇಳ್ತಾನೆ, ಇನ್ನೊಬ್ಬನು ಯಾವನ ಇರ್ತಾನೆ ನಾಮದೇಹ ಏನು ಇರೋದಿಲ್ಲ, ಅವ್ನು ನಾನು 25 ಕೊಡ್ತೀನಿ ಕೊಟ್ಬಿಟ್ರಿ ಸರ್ ನಾನು ಒಯ್ತೀನಿ. ನಾವೆಲ್ಲ ತರತುರಿ ಏನ್ ಮಾಡ್ತೀವೋ 25,000 ರೂಪಾಯಿ ಕೊಟ್ಟವನಿಗೆ ದುಡ್ಡು ಇಸ್ಕೊಂಡು ಗಾಡಿ ಕೀ ಏನಾಗತ್ತೆ ಮುಂದೆ? ಎನಿಬಡಿ ಕೊಟ್ರಿ 25,000 ಖುಷಿಯಿಂದ ಇದ್ರಿ, ಈ ವರ್ಷನೂ ಏನೂ ಆಗಲಿಲ್ಲ, ಮುಂದಿನ ವರ್ಷನೂ ಏನೂ ಆಗಲಿಲ್ಲ, ಒಂದ್ 4-5 ವರ್ಷದಲ್ಲಿ ಮಾಡಿದ್ ಯಾರಿಗೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಆ ಗಾಡಿ ಒಂದು ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ, ಒಂದು ಮಾದಕ ವಸ್ತು ತಾಂಡದಲ್ಲಿ ಇನ್ವಾಲ್ವ್ ಆಗುತ್ತೆ. ಅದು ಏನು ತೊಂದರೆ ಇಲ್ಲ, ಏನೋ ಒಂದ್ ಸಿಕ್ಕ್ರಿ ನಾ ಮಾರಿನ ಅಂತೇಳಿ ನಾವು ಕೋರ್ಟಿಗೆ ಸಮುದಾಯಿಸ್ಬೋದು. ಅವನು ಯಾವ್ದೋ ಮರ್ಡರ್ ಮಾಡ್ತಾನೆ, ಅದು ಓನರ್ ಹೆಸರು ಏನಿರುತ್ತೆ ಗಾಡಿ ಬಿಟ್ಟು ಹೋಗ್ತಾರೆ. ಎವಿಡೆನ್ಸ್ ಇಸ್ ಓನ್ಲಿ ವೆಹಿಕಲ್ ಫಾರ್ ಟು ಇನ್ವೆಸ್ಟಿಗೇಟ್. ಇಂಥ ಸಂದರ್ಭದಲ್ಲಿ ನಾವು ಮೋಸ ಹೋಗ್ಬೋದು. ಗಾಡಿ ಕೊಡ್ಬೇಕಾದ್ರೆ ಮುಂದೆ ಅದೇ ರೀತಿ ಒಂದು ಆಕ್ಸಿಡೆಂಟ್ ಆಗಿ ಡೆತ್ ಆಗುತ್ತೆ, ಒಂದ್ 2 ಡೆತ್ ಮಾಡ್ತಾನೆ. ಆ ಕಾಂಪೆನ್ಸೇಷನ್ ಯಾರಿಗೆ? ಹೂ ಇಸ್ ಲಯಬಲ್ ಫಾರ್ ದ ಕಾಂಪೆನ್ಸೇಷನ್? ಅವನು ಒಯ್ದಿರ್ತಾನೆ ಅಂದ್ರೆ ಅವನು ಇನ್ಶೂರೆನ್ಸ್ ಮಾಡ್ಸಲ್ಲ, ಲೈಸೆನ್ಸ್ ಇರಲ್ಲ, ಅವ್ನು ಕೊಡೋದಿಲ್ಲ, ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಓಡ್ಬಿಡ್ತಾನೆ. ಸೊ ಲಯಬಿಲಿಟಿ ಇಸ್ ಓನ್ಲಿ ಆನ್ ದ ಓನರ್. ದಯವಿಟ್ಟು ವಾಹನ ಮಾರುವಾಗ ಬಹಳ ನಾವು ಹುಷಾರಾಗಿ ಜಾಗೃತರಾಗಿ ಇರಬೇಕು. ಇನ್ನೊಂದು, ಸುಮ್ಮನೆ ಕೀ ರಸ್ತೆಯಲ್ಲಿ ಹೋಗ್ತೀರಿ, ಗಾಡಿ ಕೀ ತಗೊಳಲ್ಲ, ಇಲ್ಲೇ ಬಂದಾಗ ಒಂದು ಫೋನ್ ಕಾಲ್ ಮಾಡ್ಕೊಂಡು ಗಾಡಿ ಕೀ ಬಿಟ್ಟು ಆ ಟೈಮಲ್ಲಿ ವಾಹನ ಥೆಫ್ಟ್ ಆಗುವಂತ ಚಾನ್ಸಸ್ ಬಹಳ ಇದೆ. ಅಥವಾ ಅದನ್ನ ತಗೊಂಡು ಇಮಿಡಿಯೇಟ್ಲಿ ಯಾವನೋ ತಗೊಂಡು ಆಕ್ಚುಲಿ ಹೊತ್ಕೊಂಡು ಆಮೇಲೆ ಡುಪ್ಲಿಕೇಟ್ ಮಾಡುವಂತನೂ ಸಾಧ್ಯತೆ ಇದೆ. ದಯವಿಟ್ಟು ನಿಮ್ಮ ವಾಹನದ ಕೀಯನ್ನು ಅಲ್ಲಿ ಬಿಡಬೇಡಿ ಅಂತ ಒಂದು ಮಾರ್ಗದರ್ಶನ. ಮತ್ತು ಮಕ್ಕಳು ಕೂತಿರ್ತಾರೆ, ಮಕ್ಕಳನ್ನು ಮುಂದೆ ಕೂಡಿಸುವಂತ ಹ್ಯಾಬಿಟ್ ಎಲ್ಲರಿಗೂ ಬಹಳ ಇದೆ. ಯಾಕೆ ಎಲ್ಲರೂ ಮಕ್ಕಳ ಪ್ರೀತಿನೇ ಎಲ್ಲರೂ. ಸೊ ಅವ್ರು ಕೂತಾಗ ಏನ್ ಮಾಡಿದ್ರೆ, ಈಗೆಲ್ಲ ಬರ್ತಕ್ಕಂಥ ಯಾವ ಎಲೆಕ್ಟ್ರಿಕ್ ಕಾರ್ ಮಾಡಲು ನೋಡಿದ್ರಲ್ಲ, ಕೀ ಆನ್ ಮಾಡಿರ್ತಾರೆ, ಮಕ್ಕಳು ಕೂತಿರ್ತಾರೆ, ಇವರು ಗಾಡಿ ನಿಲ್ಲಿಸಿ ಫೋನಲ್ಲಿ ಮಾತಾಡ್ತಿರ್ತಾರೆ. ಆ ಮಗು ಸುಮ್ಮನೆ ಟೈಮ್ ಪಾಸಿಗೆ ಹೋಗಿ ರೇಸ್ ಮಾಡಿದ್ರು. ಏನ್ ಮಾಡುತ್ತಾರೆ, ರೇಸ್ ಮಾಡಿದ್ರೆ ಹೋಗಿ ಎಲ್ಲೇ ಹೋಗಿ ಎಲ್ಲರೂ ಇಬ್ರು ಕೂಡ ಬೀಳ್ತಾರೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡ್ರಿ. ಒಂದು ನಾನು ಇದು
ಇದಕ್ಕೆ ಹೇಳ್ತೀನಿ, ಈ ಕಾನೂನು ಹೇಳ್ತೀನಿ, ಮೋಟರ್ ವಾಹನ ಕಾನೂನು. ವಾಹನ DL ಇಲ್ಲ ಅಂದ್ರೆ ಒಂದು ದಂಡ, DL ಇರದೇ ಇದ್ದವ್ರಿಗೆ ಹೊಡೆ ಕೊಟ್ರೆ ಡಬಲ್ ದಂಡ. ಸಪೋಸ್ ಕಾರಿಗೆ ಒಂದು 2,000 ರೂಪಾಯಿ ಇದೆ, 2 ವೀಲರ್ಗೆ 1,000 ರೂಪಾಯಿ ಇದೆ, ನೀವೇ ಹೋಗಿ ವಿದೌಟ್ DL ಅಂತ ಹೊಡೆದ್ರೆ 1,000 ರೂಪಾಯಿ ದಂಡ ಇದೆ. ಅಥವಾ ನೀವೇನಾದ್ರೂ ಇನ್ನೊಬ್ಬರಿಗೆ XYZ ಪರ್ಸನ್ಗೆ ಗಾಡಿ ಹೊಡೆಯೋಕ್ ಕೊಟ್ರೆ ನಾವೇನಾದ್ರೂ ಕೇಸ್ ಮಾಡಿದ್ರೆ ಅದು ಡಬಲ್, 2 ಇದ್ರೆ 4,000 ರೂಪಾಯಿ, 1 ಇದ್ರೆ 2,000. ಬಿಕಾಸ್ ಅಲವಿಂಗ್ ಟು ಡ್ರೈವ್ ಅನ್ಅಥರೈಸ್ಡ್ ಪರ್ಸನ್ ಅನ್ನೋದಕ್ಕೆ ನಮ್ಮಲ್ಲಿ ಆ ಎಷ್ಟು DL ಇರ್ತಲ್ಲ ಅದು ಈಕ್ವಲೆಂಟ್ ದಂಡ ನಾವು ಡಬಲ್ ಹಾಕುವಂತ ಅವಕಾಶ ನಮಗಿದೆ. ದಯವಿಟ್ಟು ನಿಮ್ಮ ವಾಹನವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೊಡ್ಬೇಡ್ರಿ, ನಿಮ್ಮ ಲವರ್ಸ್ಗೂ ಕೊಡ್ಬೇಡ್ರಿ, ನಿಮ್ಮ ಬಾಯ್ ಫ್ರೆಂಡ್ಗೂ ಕೊಡ್ಬೇಡ್ರಿ. ನೀವೇನೋ ಕೊಟ್ಬಿಡ್ತೀರಿ, ನನ್ನ ಫ್ರೆಂಡ್ ಅಂತ ಕೊಟ್ಬಿಡ್ತೀರಿ, ಮುಂದೆ ಆಗುವ ಜವಾಬ್ದಾರಿ ನೀವು ನೋಡೋದಿಲ್ಲ. ಫ್ರೆಂಡ್ ಅನ್ನೋದು ಅಷ್ಟೇ ನಿಮ್ ನೆನಪು. ಕೀ ಕೊಡ್ತೀರಿ, ಅವ್ನು ಹೋಗ್ತಾನೆ ಸ್ಟೈಲ್ ಆಗಿ ಹೋಗಿ ಎಲ್ಲೇ ಆಕ್ಸಿಡೆಂಟ್ ಅವನೇ ಸಾಯ್ತು.